ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸ್ಥಾಪಕರಾದ ವಿದ್ವಾನ್ ಗಣಪತಿ ಭಟ್, ಶ್ರೀ ಅಶ್ವಥ್ SL, ಶ್ರೀ ಆದರ್ಶ MK, ಶ್ರೀ ಅಮೃತ್ ರೈ, ಶ್ರೀ ವಿಮಲ್ ರಾಜ್ G, ಡಾಕ್ಟರ್ ಗಣನಾಥ ಶೆಟ್ಟಿ B, ಶ್ರೀ ಗಣಪತಿ ಭಟ್ KS ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಡಾಕ್ಟರ್ B ಗಣನಾಥ ಶೆಟ್ಟಿ ಸರ್ ಇವರು. ಕ್ರಿಯೇಟಿವ್ ಪರಿಸರದ ಪ್ರಮುಖ ಆಕರ್ಷಣೆ ತಲೆನೆ ಎತ್ತಿ ನಿಂತ ಸುಂದರ ಕಟ್ಟಡ ಸಮುಚ್ಚಯಗಳು, ಹೂದೋಟಗಳು ಇತ್ಯಾದಿ ಭೌತಶಾಸ್ತ್ರದ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಪರಿಸರದ ಭೌತಿಕ ಸೌಂದರ್ಯಕ್ಕೆ ಗಣನೀಯ ಕೊಡುಗೆ ನೀಡಿದ ಸಂಸ್ಥಾಪಕರಲ್ಲಿ ಒಬ್ಬರಾದ ಡಾಕ್ಟರ್ ಗಣನಾಥ ಶೆಟ್ಟಿ B ಅವರಿಗೆ ಆತ್ಮೀಯ ಸ್ವಾಗತ. ಸದಾ ನಗುವ ನಯನ, ಮಧುರವಾದ ಮೌನ, ಅದರ ಜೊತೆ ಹಿತಮಿತವಾದ ಮುತ್ತಿನಂಥ ಮಾತು, ಸಮಷ್ಟಿ ಸಹಕಾರಿ ಸೌಹಾರ್ದ ಬ್ಯಾಂಕ್ನ ನಿರ್ಮಾತೃ, ಯುವ ಉದ್ಯಮಿಗಳ ಕಣ್ಮಣಿ, ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಮೃತ್ ರೈ ಅವರಿಗೆ ಆದರಣೀಯ ಸ್ವಾಗತ. ಸಂಸ್ಕೃತದ ವಿದ್ವತ್ತಿನಿಂದ ವಿದ್ಯಾರ್ಥಿ ಮಾನಸದಲ್ಲಿ ಸಂಸ್ಕಾರವನ್ನು ಬಿತ್ತಿ ಯುವ ಸಂಸ್ಥಾಪಕರ ದಿಟ್ಟ ನಿರ್ಧಾರಗಳಿಗೆ ಜೀವನಾನುಭವದ ಸಾರವೆರೆಯುವ ಸಂಸ್ಥಾಪಕರಲ್ಲಿ ಒಬ್ಬರಾಗಿ, ಪ್ರಾಚಾರ್ಯರಾಗಿ, ಸಹೋದ್ಯೋಗಿಗಳಿಗೆ ಸದಾ ಉತ್ಸಾಹದ ಚಿಲುಮೆಯಾಗಿರುವ ವಿದ್ವಾನ್ ಗಣಪತಿ ಭಟ್ ಅವರಿಗೆ ಸವಿನಯ ಸ್ವಾಗತ. ಸದಾ ಸರಳವಾದ ಉತ್ಕೃಷ್ಟ ಉಡುಗೆ, ಅವಸರವಿಲ್ಲದ ಗಂಭೀರ ನಡಿಗೆ, ವಿದ್ಯಾರ್ಥಿಗಳ ಸಿಬ್ಬಂದಿಗಳ ಬಗ್ಗೆ ಪ್ರೀತಿಯ ಕಾಳಜಿ, ಫಲದಾಯಕ ಉತ್ಪನ್ನ ಸೃಜಿಸುವ ರಾಸಾಯನಿಕ ಕ್ರಿಯೆಯಂತೆ ಪರಿಸ್ಥಿತಿಗೆ ತಕ್ಕಂತೆ ಪ್ರತಿಕ್ರಿಯಿಸುವ ಆದರ್ಶಗಳನ್ನು ಹೊಂದಿರುವ ಇನ್ನೋರ್ವ ಸಂಸ್ಥಾಪಕ ಶ್ರೀ ಆದರ್ಶ MK ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಕಲಿಸುವುದು ಗಣಿತವಾದರೂ ಸಾಹಿತ್ಯದಿ ಅಗಣಿತ ಆಸಕ್ತಿ, ವಿಶಾಲವಾದ ಅಶ್ವತ್ಥ ವೃಕ್ಷದಂತೆ ಕಲೆ, ಸಾಹಿತ್ಯ, ಬರವಣಿಗೆ, ಭಾಷಣ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಸದಾ ಸಕ್ರಿಯರಾಗಿರುವ ಸೃಜನಾತ್ಮಕ ಕಾರ್ಯಕ್ರಮಗಳ ಪ್ರೇರಕ ಶಕ್ತಿ, ಕ್ರಿಯೇಟಿವ್ ಪುಸ್ತಕ ಮನೆಯ ಮೂಲಕ ಅಕ್ಷರದಲ್ಲಿ ಅರಿವಿನ ದಾರಿಯನ್ನು ಓದುಗರಿಗೆ ತೋರಿಸಿದ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಶ್ವಥ್ SL ಅವರಿಗೆ ಆದರದ ಸ್ವಾಗತ. ಸಾಧನೆಯ ಸಿದ್ಧಿಗೆ ಭಾಷೆ, ಆಚಾರ, ವಿಚಾರಗಳ ಗಡಿಯನ್ನು ಮೀರಿದ ವಿಮಲ ಸದೃಶ ಮನಸ್ಸೇ ಮುಖ್ಯ. ಕ್ರಿಯೇಟಿವ್ನ ಅಂಗಸಂಸ್ಥೆ ಹಾಸನದ HKS ಪದವಿ ಪೂರ್ವ ವಿದ್ಯಾಲಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಗಡಿಯಾಚೆಗೆ ಕ್ರಿಯೇಟಿವ್ ಕಂಪನ್ನು ಪಸರಿಸಿದ ಸಂಸ್ಥಾಪಕರಲ್ಲಿ ಒಬ್ಬರಾದ ವಿಮಲ್ ರಾಜ್ G ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಆಚಾರ, ವಿಚಾರ, ಸಂಸ್ಕಾರಗಳ ಜೊತೆಗೆ ಶೈಕ್ಷಣಿಕ ಶ್ರೇಷ್ಠತೆ ಇಲ್ಲದೆ ಸಂಸ್ಥೆ ಸಾಧನೆಯ ಶಿಖರವನ್ನೇರಲಾಗದು. ವಿದ್ಯಾರ್ಥಿಗಳ ಹಾಗೂ ಸಂಸ್ಥೆಯ ಶೈಕ್ಷಣಿಕ ಉತ್ಕೃಷ್ಟತೆಗೆ ಸದಾ ಜಾಗೃತವಾಗಿರುವ ಕ್ರಿಯಾಶೀಲ ವ್ಯಕ್ತಿಯಾಗಿ ನೇರ ನಡೆನುಡಿಯಿಂದ ಸಂಸ್ಥೆಯ ಶೈಕ್ಷಣಿಕ ಶಿಸ್ತಿಗೆ ಸದಾ ಶ್ರಮಿಸುವ ಸಹ ಸಂಸ್ಥಾಪಕರಾದ ಶ್ರೀ ಗಣಪತಿ KS ಅವರಿಗೆ ಮನಪೂರ್ವಕ ಸ್ವಾಗತ. ಕಾರ್ಯಕ್ರಮ ಸಂಘಟನೆಯ ಭರಪೂರ ಜವಾಬ್ದಾರಿಯಲ್ಲಿ ನಿರತರಾಗಿರುವ ನಲ್ಮೆಯ ಉಪನ್ಯಾಸಕ ಮಿತ್ರರಿಗೆ, ಉಪನ್ಯಾಸಕೇತರ ಬಂಧುಗಳಿಗೆ, ಸಭಾಂಗಣದಲ್ಲಿ ಆಸೀನರಾದ ಕ್ರಿಯೇಟಿವ್ ಕುಟುಂಬದ ಬಂಧುಗಳಿಗೆ, ತಾಂತ್ರಿಕ ವಿಭಾಗದ ನಿಪುಣರಿಗೆ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ, ಸೇರಿರುವ ಎಲ್ಲ ಆತ್ಮೀಯರಿಗೂ ನಲ್ಮೆಯ ಸ್ವಾಗತ. ಇದೀಗ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ಅಮೃತ್ ರೈ ಸರ್ ಇವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಸ್ಥಾಪಕ ಮಿತ್ರರಾದಂಥ ಗಣಪತಿ ಭಟ್ ಸರ್ ಅವರೇ, ಗಣನಾಥ್ ಸರ್ ಅವರೇ, ಆದರ್ ಸರ್ ಅವರೇ, ವಿಮಲ್ ಸರ್ ಅವರೇ, ಅಶ್ವಥ್ SL ಸರ್ ಅವರೇ, ಹಾಗೆ ಗಣಪತಿ KS ಅವರೇ, ಹಾಗೆ ಶಿಕ್ಷಕೇತರ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಈ ಕಾಲೇಜನ್ನು ಚೂಸ್ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೇನಾದ್ರೊಂದು ಸಾಧನೆ ಮಾಡಬೇಕು ಅಂತಾದರೆ ಅದಕ್ಕೆ ಒಂದಿಷ್ಟು ಶ್ರಮವನ್ನು ಮಾಡಬೇಕಾಗತ್ತೆ. ನೀವು ತುಂಬ ದೂರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದು ಕನಸುಗಳನ್ನಿಟ್ಟುಕೊಂಡು ಈ ಕಾಲೇಜಿಗೆ ಬಂದಿದ್ದೀರಿ.
ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಾದರೆ ನಾವೇನು ಮಾಡಬೇಕು ಅನ್ನುವಂಥದ್ದು ಹಂತ ಹಂತವಾಗಿ ನಾವು ಮಾಡಬೇಕಾಗುತ್ತೆ. ಈಗ ನೀವು PUC ಹಂತಕ್ಕೆ ಬಂದಿದ್ದೀರಿ. PUCಯಲ್ಲಿ ನಾವೇನು ಮಾಡಬೇಕನ್ನುವಂಥದ್ದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. 10ನೇ ತರಗತಿ ತನಕ ನಿಮಗೆ ಪೇರೆಂಟ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಹೊಡೆದು ಬಡ್ದು ನಿಮಗೆ ಬುದ್ಧಿವಾದಗಳನ್ನು ಹೇಳಿರಬಹುದು. ಆದರೆ ಇನ್ನು ನಿಮಗೆ ನೀವು ದೊಡ್ಡವರಾಗಿದ್ದೀರಿ, ಪ್ರೊಫೆಷ್ನಲ್ ಕೋರ್ಸಿಗೆ ಬಂದಿದ್ದೀರಿ, ನಿಮಗೆ ಹೊಡೆದು ಕಲಿಸುವಂತಹ ಸಮಯ ಅಲ್ಲ. ನೀವು ನಾವೇನಾದರೂ ಒಂದು ಬುದ್ಧಿಮಾತಿಗೆ ಹೇಳಿದ್ದನ್ನು ಅರ್ಥೈಸಿ ಮುಂದೆ ನಡ್ಕೊಂಡು ಹೋಗಬೇಕಾದಂತಹ ಸಂದರ್ಭ ನಿಮ್ಮಲ್ಲಿ ಉಂಟು. ಹಾಗಾಗಿ ಪ್ರತಿಯೊಂದು ತಪ್ಪುಗಳನ್ನು ಕೂಡ ಮಾಡದಾಗೆ ಮಾಡಿದರೂ ಕೂಡ ಅದನ್ನು ಅರ್ಥೈಸಿ ಸರಿ ಮಾಡಿಕೊಂಡು ಹೋಗುವ ಅಂತ ಒಂದು ಕಾಲಕ್ಕೆ ನೀವೀಗ ಬಂದಿದ್ದೀರಿ. ಮೊದಲನೇದಾಗಿ ನೀವೇನೇನು ಹೇಳಿದ್ರೆ, ನೀವು ಏನು ಮುಂದೆ ಮಾಡಬೇಕನ್ನುವಂಥದ್ದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. PUCಗೆ ಬಂದ ನಂತರ ಕೆಲವರಿಗೆ ತುಂಬ ಗೊಂದಲ ಇರುತ್ತೆ. ನಾನು ಡಾಕ್ಟರ್ ಮಾಡಬೇಕಾ, ಇಂಜಿನಿಯರ್ ಮಾಡಬೇಕಾ, ಅಥವಾ ತಂದೆಗೆ ಒಂದು ಇಂಜಿನಿಯರ್ ಮಾಡಬೇಕಂತ ಇರುತ್ತೆ, ತಾಯಿಗೆ ಡಾಕ್ಟ್ರ್ ಆಗಬೇಕು ಅಂತಿರುತ್ತೆ, ನಿಮಗೆ ಏನೋ ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ. ಸೊ ಏನೇ ಇದ್ರೂ ಕೂಡ ದೃಢವಾಗಿ ನೀವು ನಿರ್ಧಾರ ತಗೊಳ್ಳಿ. ಬಂದು 2 ತಿಂಗಳು ಆಗಿರಬಹುದು, ಇನ್ನೂ 22 ತಿಂಗಳು ಕಾಲ ಬಾಕಿ ಇದೆ. ಅದರ ಒಳಗೆ ನೀವು ಏನಾಗಬೇಕು ಅನ್ನುವಂಥದ್ದು ನೀವು ಡಿಸೈಡ್ ಮಾಡಲೇಬೇಕಾಗತ್ತೆ. ಯಾಕೆಂತೇಳಿದರೆ ಅದರ ಮೇಲೆ ಮುಂದಿನ ಕೋರ್ಸ್ಗಳು ಡಿಸೈಡ್ ಆಗುತ್ತೆ. ಇನ್ ಕೇಸ್ ನೀವೀಗ ನಾನು ಇಂಜಿನಿಯರ್ ಹೋಗ್ತೇನೆ ಅಂತೇಳಿ PCMC ತಗೊಂಡು ಅಥವಾ PCMB ತಗೊಂಡು ನಿಮ್ಮ ಡ್ರೀಮ್ ಏನುಂಟು ಅದನ್ನು ಕರೆಕ್ಟಾಗಿ ಒಂದು ನಿರ್ಧಾರ ಮಾಡಿಕೊಂಡು ಅದೇ ಪಾತಲ್ಲಿ ಹೋಗುವಾಗ ನಿಮಗೆ ಆಗ್ಬೋದು ಫಿಸಿಕ್ಸ್ ಕಷ್ಟ, ಕೆಮಿಸ್ಟ್ರಿ ಕಷ್ಟ, ಮ್ಯಾಥಮೆಟಿಕ್ಸ್ ಕಷ್ಟ ಅಂತ. ಯಾವುದು ಕೂಡ ಕಷ್ಟ ಇಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗಿಯೂ ಅದು ತುಂಬ ಈಸಿಯಾಗಿ ನಿಮಗೆ ಖಂಡಿತವಾಗಿಯೂ ನೀವೇನು ಡ್ರೀಮ್ ಇಟ್ಕೊಂಡಿದ್ದೇವೆ ಅದನ್ನು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಸೊ ಅದಕ್ಕಾಗಿ ನಾನು ಹೇಳಿದ್ದು, ನೀವು ದೃಢ ನಿರ್ಧಾರ ಮಾಡಿ, ಇವತ್ತೇ ಬೇಕಾದರೆ ಮಾಡಿ. ನಾನು ಯಾವುದು ಇಂಜಿನಿಯರೇ ಆಗ್ತೇನೆ ಅಥವಾ ಡಾಕ್ಟ್ರೇ ಆಗ್ತೇನೆ ಅಥವಾ ಬಿಸ್ನೆಸ್ ಆಗ್ತೇನೆ, ಇವತ್ತೇ ಡಿಸೈಡ್ ಮಾಡಿ. ಲಾಸ್ಟ್ ಎಕ್ಸಾಮ್ ಆದ ನಂತರ ನಾನು ರಿಸಲ್ಟ್ ಬಂದು ನೋಡ್ತೇನೆ ಅಂತೇಳಿ ಮಾಡೋದು ಬೇಡ. ರಿಸಲ್ಟಿಗೆ ಇನ್ನೂ 22 ತಿಂಗಳಿದೆ, ಅದಕ್ಕೆ ಕಾಯಬೇಡಿ. ಈಗಲಿಂದಲೇ ನೀವು ಫೌಂಡೇಶನ್ ಹಾಕ್ತಾ ಹೋಗಿ, ಗಟ್ಟಿ ಮಾಡ್ತಾ ಹೋಗಿ. ಹಾಗೆಯೇ ನಿಮ್ಮನ್ನು ನಂಬಿ ನಿಮ್ಮ ಪೇರೆಂಟ್ ಅಪ್ಪ ಅಮ್ಮ ಇಲ್ಲಿ ತಂದು ಹಾಕಿರ್ತಾರೆ. ನಿಮ್ಮದು ಕನಸು ಮಾತ್ರ ಅಲ್ಲ, ಅವರ ಕನಸು ಇದ್ದೇ ಇರುತ್ತೆ. ಅವರಿಗೆ 1-2 ಮಗು ಇರುತ್ತೆ, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವರ ಕನಸು ಇರುತ್ತೆ. ಯಾಕೆ ಅಂತೇಳಿದರೆ ಅವರಿಗೆ ಆ ಕಾಲದಲ್ಲಿ ಡಾಕ್ಟ್ರು, ಇಂಜಿನಿಯರು, ಫಿನಾನ್ಷಿಯಲು ಏನೋ ಕಾರಣದಿಂದಾಗಿ ಅವರಿಗೆ ಓದಲಿಕ್ಕೆ ಆಗದೇ ಇರುವಂತಹ ಸಂದರ್ಭ ಇರಬಹುದು. ಆದರೆ ಅವರ ಕನಸುಗಳನ್ನು ನಿಮ್ಮ ಮುಖೇನ ಮಾಡಬೇಕು ಅನ್ನುವಂಥದ್ದು, ಅಂದರೆ ನನ್ನ ಮಗ ಮಾಡಲೇಬೇಕು ಅನ್ನೋಂಥ ಆಸೆ ಇರುತ್ತೆ. ನಿಮ್ಗೆ ಗೊತ್ತಿರಬಹುದು, ಪ್ರತಿಯೊಂದು ಮಗುವಿಗೂ ಕೂಡ ಗೊತ್ತಿರುತ್ತೆ ನನ್ನ ಅಮ್ಮನಿಗೆ ಅಥವಾ ನನ್ನ ಅಪ್ಪನಿಗೆ ಏನು ಕನಸುಂಟು ಅಂತ. ಹೌದಾ ಅಲ್ವಾ? ಸೊ ಆ ಕನಸನ್ನು ನನಸು ಮಾಡುವಲ್ಲಿ ನೀವು ತುಂಬ ಪ್ರಯತ್ನ ಪಡಲೇಬೇಕಾಗುತ್ತೆ. ಹಾಗೆಯೇ ಸಂಸ್ಕಾರಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಕೆಲಸಕ್ಕೆ ಅಥವಾ ಮುಂದೆ ನಿಮಗೆ ಗೊತ್ತಾಗುತ್ತೆ, ಹೋಗುವಾಗ ನಿಮಗೆ ಸಂಸ್ಕಾರ ಇಲ್ಲ ಅಥವಾ ಒಂದು ಕರೆಕ್ಟಾಗಿ ಒಂದು ಮಾತಾಡಲಿಕ್ಕೆ ಗೊತ್ತಿಲ್ಲ, ಯಾರ ಹತ್ರ ಹೇಗೆ ಮಾತಾಡಬೇಕು, ಗುರುಗಳ ಹತ್ರ ಹೇಗೆ ಮಾತಾಡಬೇಕು, ಟೀಚರ್ ಇದು ಯಾವುದು ಸ್ಟೂಡೆಂಟ್ ಹತ್ರ ಹೇಗೆ ಮಾತಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತಾದರೆ, ಅಥವಾ ನಾವೊಂದು ಬಿಸ್ನೆಸ್ಗೆ ಒಂದು ಜಾಬ್ಗೆ ಹೋಗ್ತೇನೆ ಅಂತ ಅಲ್ಲಿ ನಮಗೆ ಇಂಟರ್ವ್ಯೂ ಮಾಡುವಾಗ ನಮಗೆ ನಾವು ಸಂಸ್ಕಾರಯುತವಾಗಿ ನಡ್ಕೊಂಡಿಲ್ಲ ಅಂತಾದರೆ ಖಂಡಿತವಾಗಿಯೂ ನಮಗೆ ಜಾಬ್ ಸಿಗೋದಿಲ್ಲ. ಅಥವಾ ಜಾಬ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೂಡ ನಾವು ಹೊರಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ಇಲ್ಲಿರತಕ್ಕಂತಹ ಎಲ್ಲರಿಗೂ ಕೂಡ ನೀವು ಇನ್ನು ಮುಂದೆ ಕೂಡ ಸಂಸ್ಕಾರಯುತವಾಗಿ ನಡ್ಕೊಂಡು ಹೋಗಿ ಅಂತ ನನ್ನದೊಂದು ಚಿಕ್ಕ ಸಂದೇಶ. ಹಾಗೆಯೇ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಸೌಲಭ್ಯಗಳಿದೆ. ಬೆಳಿಗ್ಗೆ ಬೇಗ ಎದ್ದು ಓದುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಮಗೆ ಬೆಳಗ್ಗಿನ ಒಂದು ಆ ಹೊತ್ತು ತುಂಬ ಒಂದು ಮೈಂಡ್ ಫ್ರೀ ಇರುತ್ತೆ, ಎನ್ವೈರ್ಮೆಂಟ್ ಕೂಡ ತುಂಬ ಶಾಂತವಾಗಿರುತ್ತೆ. ಸೊ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಬೆಳಿಗ್ಗೆ ಎದ್ದು ಜಾಸ್ತಿ ಓದುವ ಕಡೆ ಗಮನ ಕೊಡಿ. ಬರೆಯುವಂಥದ್ದು ಏನಿದ್ರೂ ಕೂಡ ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಆ ಟೈಮಲ್ಲಿ ನೀವು ಆ ಕೆಲಸ ಕಾರ್ಯಗಳನ್ನು ಮಾಡಿ. ಹಾಗೆಯೇ ನೀವು
ಹಾಸ್ಟೆಲಿಂದ ಇಲ್ಲಿ ಬರಬೇಕಿದ್ರೆ ಎಂಟ್ರೆನ್ಸಲ್ಲಿ ಸರಸ್ವತಿಯ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಪ್ರತಿದಿನ ಕೈ ಮುಗಿದು ಬನ್ನಿ. ಯಾಕೆಂತೇಳಿ ಎಕ್ಸಾಮ್ ಟೈಮ್ ಬರುವಾಗ ದೇವರೇ ನನ್ನನ್ನು ಪಾಸ್ ಮಾಡಿ ಅಂತ ಕೇಳೋದು ಬೇಡ. ಪ್ರತಿದಿನ ಆ ಒಂದು ದೇವರ ಒಂದು ಏನು ಅನುಗ್ರಹವನ್ನು ಪಡೆದುಕೊಂಡು ಕ್ಲಾಸಿಗೆ ಬನ್ನಿ. ಯಾಕೆಂತ ಹೇಳಿದರೆ ನಿಮಗೆ ಅದು ಮುಂದಿನ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಚಟುವಟಿಕೆಯನ್ನು ದಿನ ಮಾಡ್ತಾ ಬನ್ನಿ. ಹಾಗೆಯೇ ಕ್ಲಾಸಿಗೆ ಬಂದ ತಕ್ಷಣ ಗುರುಗಳಿಗೆ ನೀವು ರೆಸ್ಪೆಕ್ಟ್ ಏನು ಕೊಡ್ತೀರಿ ನೋಡಿ, ಅದು ಒಳ್ಳೆಯ ಮನಸ್ಸಿಂದ ಕೊಡಿ. ಎದ್ದು ನಿಂತು ನಮಸ್ಕಾರ ಅಂತ ಹೇಳಿಕೊಂಡು ಮನಸ್ಸಲ್ಲಿ ಬೈಯುವಂಥದ್ದು ಬೇಡ, ಅಥವಾ ಹಿಂದಿಂದ ಬೈಯುವಂಥದ್ದು ಬೇಡ, ಅಥವಾ ಯಾವುದೋ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕುವಂಥದ್ದು, ಅವರ ಹೋಲುವಂಥ ಪಿಕ್ಚರ್ಗಳನ್ನು ಹಾಕ್ಕೊಂಡು ಮಾಡುವುದು ಬೇಡ. ಯಾಕೆಂತ ಹೇಳಿದರೆ ಒಂದಲ್ಲ ಒಂದು ದಿನ ನಾವು ನಮ್ಮ ಗುರುಗಳಿಗೆ ಏನು ಕೆಟ್ಟದ್ದು ಬಯಸ್ತೇವೋ ಅದು ನಮಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಸೊ ಯಾವತ್ತಿದ್ರೂ ಕೂಡ ನೀವು ಮಕ್ಕಳು ನಿಮ್ಮ ಮನಸ್ಸು ಒಳ್ಳೆ ರೀತಿಯಲ್ಲಿ ಏನು ಶಿಕ್ಷಕರನ್ನು ನೀವು ಗೌರವಿಸಿದರೆ ಖಂಡಿತವಾಗಿಯೂ ನಿಮಗೆ ಅದರ ಫಲ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ಒಂದು ಸಜೆಷನ್ ಇಷ್ಟೇ, ಪ್ರತಿಯೊಂದು ನಿಮಗೆ ಗುರುಗಳು ಕಲಿಸುವಂಥ ಗುರುಗಳು ಯಾವತ್ತಿದ್ರೂ ಕೂಡ ಅದು ನಿಮಗೆ ಎಲ್ಲರಿಗೂ ಗೊತ್ತು, ಗುರುಗಳು ಅಂತ ಹೇಳಿದರೆ ಅದು ದೇವರಿಗೆ ಸಮಾನ. ಸೊ ಹಾಗಾಗಿ ಆ ಗುರುಗಳಿಗೆ ಪ್ರತಿದಿನವೂ ಕೂಡ ನಾವು ಏನು ಹಾರ್ಟ್ಲಿ ಅವರಿಗೆ ವಿಶ್ ಮಾಡುವ, ಅವರು ನೋಡಿದ್ರು ನಾವು ಅವರಿಗೆ ಹಾರ್ಟ್ಲಿ ವಿಶ್ ಮಾಡುವ. ಯಾವತ್ತು ನಮ್ಮ ಮನಸ್ಸಲ್ಲಿ ಎರಡು ಭಾವನೆ ಬೇಡ. ಯಾಕೆ ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದೆ, ನೀವು ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಿ. ಯಾಕೆ ಸಂಸ್ಕಾರ ಅಂತ ಹೇಳಿದೆ ಅಂತ ಹೇಳಿದರೆ, ನೀವು ಸಂಸ್ಕಾರವನ್ನು ಹೇಗೆ ವೃದ್ಧಿ ಮಾಡ್ತಾ ಹೋಗ್ತೀರಿ ಅದು ಮುಂದೊಂದಿನ ಖಂಡಿತವಾಗಿ ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಕರ್ಮ ಅಂತ ನಾವು ಹೇಳ್ತೇವೆ, ಯಾವುದು ನಾವು ಒಳ್ಳೆಯದು ಮಾಡ್ತೇವೆ ಅದು ಖಂಡಿತವಾಗಿ ನಮಗೆ ರಿಟರ್ನ್ಸ್ ಒಳ್ಳೆಯದಾಗಿಯೇ ಬಂದೇ ಬರುತ್ತೆ. ಸೊ ಇನ್ನೊಂದು ವಿಷಯ, ಸರಿಯಾದ ಸಮಯಕ್ಕೆ ನೀವು ಊಟ ಮಾಡುವಂಥದ್ದು, ನಿದ್ದೆ ಮಾಡುವಂಥದ್ದು ನೀವು ಮಾಡ್ತೀರಿ. ಯಾಕೆ ಹೇಳಿದೆ ಅಂತ ಹೇಳಿದರೆ, PUCಯಲ್ಲಿರುವ ಅಥವಾ ಇನ್ನೂ ಹೋಗುವಾಗಲೂ ಕೂಡ ಹೆಲ್ತ್ ಇಂಪಾರ್ಟೆಂಟ್. ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅಂತಾದರೂ ಕೂಡ ನಮ್ಮ ಹೆಲ್ತ್ ಇಲ್ಲ ಅಂತಾದರೆ ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ಊಟವನ್ನು ಕೂಡ ಮಾಡಿ, ಸಂಜೆ ಹೊತ್ತು ಒಂದು ಗಂಟೆ ಬ್ರೇಕ್ ಇರುತ್ತೆ, ಅದರಲ್ಲಿ ಕರೆಕ್ಟ್ ಯುಟಿಲೈಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮನೆಗೆ ಕಾಲ್ ಮಾಡುವಂಥದ್ದು ಮಾಡ್ತಾ ಇರ್ಬೋದು. ಹಾಗೆಯೇ ಸಂಜೆ ಹೊತ್ತು ನಿಮಗೆ ಡೌಟ್ಸ್ ಕ್ಲಿಯರಿಗೆ ವ್ಯವಸ್ಥಿತವಾಗಿ ಎಲ್ಲ ಟೀಚರ್ಸ್ ಇರ್ತಾರೆ. ಯಾವುದೇ ಭಯ ಬೇಡ. ಯಾಕೆ ಅಂತ ಹೇಳಿದರೆ ಕೆಲವೊಂದು ಮಕ್ಕಳಿಗೆ ನಾವೇನು ಕೆಲವೊಂದು ಸಲ ಪಾಠ ಕೇಳಿರುವುದಿಲ್ಲ, ಏನೋ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಸೊ ಸಂಜೆ ಹೊತ್ತು ಡೌಟ್ ಕ್ಲಿಯರ್ ಮಾಡುವಂಥ ಎಲ್ಲ ಟೀಚರ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಯಾವುದೇ ಮುಜುಗರ ಇಲ್ಲದೆ ಹೆದರಿಕೆ ಮಾಡೋದೇ ಬೇಡ. ಯಾಕೆಂತೇಳಿ ಅವರು ಎಲ್ಲ ಟೀಚರ್ಸ್ ಕೂಡ ನಿಮ್ಮನ್ನು ಒಂದು ಹಂತಕ್ಕೆ ಕರ್ಕೊಂಡೋಗ್ಬೇಕು ಎನ್ನುವ ಒಂದು ದೃಷ್ಟಿಯಿಂದಲೇ ಅವರಿಲ್ಲಿ 8:30 ತನಕ ದಿನ ನಿಲ್ತಾರೆ. ಸೊ ಹಾಗಾಗಿ ನೀವು ಅವ್ರ ಹತ್ರ ಹೋಗಿ ನಿಮ್ಮ ಏನು ಡೌಟ್ಸ್ ಉಂಟು ಅವ್ರ ಹತ್ರ ಎಲ್ಲರ ಹತ್ರ ಹೋಗಿ ಕೇಳಿ. ನೀವು ಸುಮ್ಮನೆ ಕೂತ್ಕೊಂಡ್ರೆ, ನೀವು ಕೇಳಲಿಲ್ಲ ಅಂತಾದರೆ ಅದು ಲಾಸ್ ಆಗುವಂಥದ್ದು ನಿಮಗೆ. 1 ಮಾರ್ಕ್ ಹೋಯಿತು ಅಂತಾದರೆ ಎಷ್ಟೋ ರ್ಯಾಂಕ್ ನೀವು ಕೆಳಗೆ ಬರ್ತೀರಿ. ಸೊ ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಏನು ಫೆಸಿಲಿಟಿ ಉಂಟು ಅದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಹಾಸ್ಟೆಲಲ್ಲಿದ್ದ ಮಕ್ಕಳು ಕೂಡ ಏನಾಗುತ್ತೆ ಅಂತ ಹೇಳಿದರೆ ಒಮ್ಮೊಮ್ಮೆ ಗಲಾಟೆ ಮಾಡಲಿಕ್ಕೆ ಹೋಗ್ತೀರಿ. ದಯವಿಟ್ಟು ಅಂಥ ಚಟುವಟಿಕೆಗಳನ್ನು ಆದಷ್ಟು ಕಡಿಮೆ ಮಾಡಿ. ಯಾಕೆಂತೇಳಿ ನಾವು ಮಾಡ್ತಾ ಹೋದಾಗ ನಮ್ಮ ಟೈಮ್ ವೇಸ್ಟ್ ಆಗ್ತದೆ. ವಾರ್ಡನ್ಸ್ ನೋಡ್ತಾರೆ, ಅವರು ಬೈತಾರೆ, ಪ್ರಿನ್ಸಿಪಾಲ್ ಚೇಂಬರ್ ಕರ್ಕೊಂಡು ಬರ್ತಾರೆ. ಸೊ ಇದೆಲ್ಲ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಟೈಮು ವೇಸ್ಟ್ ಆಗ್ತದೆ. ಅದರಿಂದ ನಿಮ್ಗೆ ಏನೂ ಪಡ್ಕೊಳ್ಳಿಕ್ಕಿಲ್ಲ, ಅದರಿಂದ ನಿಮಗೆ ಲಾಸೇ ಆಗೋದು ಹೊರತು ಬಿಟ್ಟರೆ ಏನೂ ಪಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇಷ್ಟೇ, ನೀವು ಅಂಥ ಚಟುವಟಿಕೆಗಳಿಂದ ಹೊರಗಡೆ ಇರಿ. ನೀವೇನು ಡ್ರೀಮ್ ಏನುಂಟು ಆ ಡ್ರೀಮ್ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡಿ. ಹಾಗೆಯೇ ನಿಮ್ಮಲ್ಲಿ ಏನಾದರೂ ಈಗೋ ಅಂತ ಇದ್ದರೆ ಅದನ್ನು ಕೂಡ ತೆಗೆದು ಬಿಡಿ. ಯಾಕೆ ಅಂತ ಹೇಳಿದರೆ ಈಗೋ ಇದ್ದರೆ ಯಾವುದು ಕೂಡ ಕಲೀಲಿಕ್ಕೆ ಆಗಲ್ಲ. ನಮಗೆ ಎಲ್ಲ ಗೊತ್ತುಂಟು ಅನ್ನುವ ರೀತಿಯಲ್ಲಿ ನಾವು ಬಿಹೇವ್ ಮಾಡ್ತಾ ಇರ್ತೇವೆ. ಸೊ ಅಂಥದ್ದು ಏನು ನಮ್ಮ ಮನಸ್ಸಲ್ಲಿ ಇದ್ದರೂ ಕೂಡ ದಯವಿಟ್ಟು ಇವತ್ತಿಂದ ತೆಗೆದು ಬಿಡಿ. ಹಾಗೆಯೇ ನಾನು ಆಗ ಹೇಳಿದಾಗೆ ಡೆಡಿಕೇಶನ್ ಇಂಪಾರ್ಟೆಂಟ್. ನಾವು ಖಾಲಿ ಏನು ಏಮ್ ಇಡೋದು ಮಾತ್ರ ಅಲ್ಲ, ಡೆಡಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಡೇ ಇನ್ನೂ 22 ತಿಂಗಳಿದ್ದರೂ ಕೂಡ ನಾವು ಇವತ್ತಿನಿಂದಲೇ ಅದನ್ನು ವರ್ಕೌಟ್ ಮಾಡ್ತಾ ಹೋದಾಗ ಮಾತ್ರ. ಈಗ ಎಕ್ಸಾಂಪಲ್, ಒಂದು ಗಿಡ ನಾವು ಇವತ್ತು ಬೀಜ ಹಾಕಿ ಅದು ಮೊಳಕೆ ಬಂದಿರುತ್ತೆ. ಆ ಗಿಡಕ್ಕೆ ಇನ್ನೊಂದು ವಾರ ಅಥವಾ 1 ತಿಂಗಳು ಏನು ನೀರು ಹಾಕದಿದ್ದರೆ ಅದು ಬೆಳೀಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ಅಲ್ವಾ? ಸೊ ನಾವು ಎವ್ರಿಡೇ ಅದಕ್ಕೆ ನೀರು ಹಾಕ್ಕೊಂಡು ಏನು ಬೇಕು ಗೊಬ್ಬರಗಳನ್ನು ಹಾಕ್ಕೊಂಡು ಹೋದರೆ ಒಂದು ದಿವಸ ಖಂಡಿತವಾಗಿ ಒಂದು ಫ್ರೂಟ್ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ನೀವು ಕೂಡ ಹಾಗೆಯೇ ಪ್ರತಿದಿನ ನೀವು ಕಲಿತಾ ಇರಬೇಕು. ನಾಳೆ ಕಲಿಯುವ, ನಾಡಿದ್ದು ಕಲಿಯುವ,
ಲಾಸ್ಟ್ ಒನ್ ಮಂತ್ ಇರುವಾಗ ನಾನು ಇಲ್ಲ ಓದ್ತೇನೆ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆ ಗಿಡಕ್ಕೆ ಈಗ ನಟ್ಟು ಒಂದು ವರ್ಷ ಬಿಟ್ಟು ನಾನು ನೀರು ಹಾಕಿ ನನಗೆ ನಾಳೆ ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದು ನಿಮ್ಗೆ ಗೊತ್ತಿರುವಂಥದ್ದು. ಹಾಗಾಗಿ ಇವತ್ತಿಂದಲೇ ಆದಷ್ಟು ನೀವು ಬೇರೆ ಚಟುವಟಿಕೆಗಳನ್ನು ಹೊರಗಿಟ್ಟು ಈ ಎಜುಕೇಷನ್ ಕಡೆಗೆ ಜಾಸ್ತಿ ಓದ್ತಾ ಇರುವಂಥದ್ದು ಡೆಡಿಕೇಟ್ ಅದಕ್ಕೋಸ್ಕರವೇ ನೀವು ಏನು ತಪಸ್ಸು ಅಂತ ಹೇಳ್ತೇವೆ, ತಪಸ್ಸನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿ, ಹಾಗೆ ಟೈಮ್ ಕೂಡ ಮ್ಯಾನೇಜ್ ಮಾಡಿ. ಟೈಮ್ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ನಿಮಿಷನೂ ಕೂಡ ಕಳೆದು ಹೋದ ಕ್ಷಣಗಳನ್ನು ಮತ್ತೆ ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕ್ಷಣಗಳಿಗೂ ಕೂಡ ನೀವು ಬೆಲೆ ಕೊಡಿ. ಹಾಗೆಯೇ ಏನು ನೀವು ಹಾರ್ಡ್ ವರ್ಕ್ ಮಾಡ್ತೀರಿ, ಜೊತೆಗೆ ಪ್ರಾಪರಾದ ಪ್ಲ್ಯಾನ್ ಮಾಡಿ, ಪ್ರಾಪರಾದ ಪ್ಲ್ಯಾನ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ. ಆವಾಗ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಇಷ್ಟು ಸಂದೇಶವನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನು ಕನಸು ಕಂಡಿದ್ದೀರಿ ಆ ಕನಸು ನನಸಾಗಲಿ ಅಂತ ಆ ದೇವರ ಹತ್ರ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ವಿದ್ಯಾರ್ಥಿಗಳ ಭವ್ಯ ಭವಿತವ್ಯದ ಕನಸುಗಳ ನನಸಿಗೆ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಇದೀಗ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ವಿಮಲ್ ರಾಜ್ ಜಿ ಸರ್. Respected founders of Creative PU College, Karkala, beloved faculties and dear students, good evening. ಮತ್ತೊಬ್ಬರು ಬಂದು ಮಾತಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಳ್ಬೋದಲ್ಲ. ಈಗ ಇದು ಸಮಾಗಮವ ಅಥವಾ ಭಾಷಣ ಕಾರ್ಯಕ್ರಮ ಅಂತ ಒಂದು ಕ್ವಶನ್ ಮಾರ್ಕ್ ಇರ್ಬೋದು. ಈಗೇನು 5 more members ಆರ್ ವೇಟಿಂಗ್ ಫಾರ್ ಯು. ನಮ್ಮಲ್ಲಿ ಒಂದು ಸ್ಪೀಚ್ ಕಾಂಪಿಟೇಷನಲ್ಲಿ ಯಾರು ಫಸ್ಟ್ ಅಂತ ನೀವು ಕೊಡಿ ನಮಗೆ. ಓಕೆ, ಡೋಂಟ್ ವರಿ. ಸಮಾಗಮ, ಆಲ್ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಮೊಮೆಂಟ್ ಟು ಸೆಲೆಬ್ರೇಟ್, ಟು ಎಂಜಾಯ್ ದ ಮೊಮೆಂಟ್ಸ್ ಇನ್ ಕ್ರಿಯೇಟಿವ್. ಅಮೃತ್ ಸರ್ ಹೇಳಿರೋದನ್ನೆಲ್ಲದು ಅರ್ಥ ಆಯಿತು ಅಂತ ಅಂದ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ತಾನೆ? ಮಾಡ್ತೀರಲ್ಲ? Yes. So Creative is an institution. We provide the space for learning and also the space to explore ourselves. And we never believe education doesn't mean, or education means only scoring in examinations, and life is restricted for proving in examination. Life is all about exploring and celebrating, and life is beautiful only if you know how to live it. And there we respect all the talents of every individual, the uniqueness of every individual students here. And when you are in creative, you should feel we are not in a rank creating machine system. Instead, we understand and we explore the beauty of being students life. So my dears, enjoy that moments in creative, and when you leave, be happy to say proudly, I am a creative student. Wish you all the best and enjoy the moment. Thank you. ಕಷ್ಟಪಟ್ಟು ಓದಿದರೆ ಎಲ್ಲರಿಂದ ಸಾಧನೆ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ ತಮಗೆ ಧನ್ಯವಾದಗಳು ಸರ್. ಇದೀಗ ನಿಮ್ಮ ಮುಂದೆ ತಮ್ಮ ಹಿತನುಡಿಗಳೊಂದಿಗೆ ಶ್ರೀ ಗಣಪತಿ ಭಟ್ KS ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಸಂಸ್ಥಾಪಕ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಉಪನ್ಯಾಸಕೇತರ ಮತ್ತು ಪ್ರಥಮ ಮತ್ತು ದ್ವಿತೀಯ PUCಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಜಾಸ್ತಿ ಮಾತಾಡೋದಿಲ್ಲ. ಸೆಕೆಂಡ್ PUC ಮಕ್ಕಳಿಗೆ ನಮ್ಮ ಮಾತುಗಳು ಕಾಮನ್ನು, ಆದರೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮಾತುಗಳು. ಒಂದು ತಪ್ಪು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇವತ್ತು ನಾವು 2025ನೇ ಸಾಲಿನಲ್ಲಿ ನಮ್ಮ ಕ್ರಿಯೇಟಿವ್ ವಿದ್ಯಾಸಂಸ್ಥೆಗೆ ದಾಖಲಾದ ಪ್ರಥಮ PUC ವಿದ್ಯಾರ್ಥಿಗಳ ಒಂದು ಸ್ವಾಗತ ಕಾರ್ಯಕ್ರಮ ಸಮಾಗಮದಲ್ಲಿ
ನಾವು ಮತ್ತು ನೀವೆಲ್ಲರೂ ಸಹಿತ ಭಾಗಿಯಾಗಿದ್ದೇವೆ. ಫಸ್ಟ್ PUC ವಿದ್ಯಾರ್ಥಿಗಳು ಬಂದು ಈ ಕ್ರಿಯೇಟಿವ್ ವಿದ್ಯಾಸಂಸ್ಥೆಗೆ ಹೆಚ್ಚು ಕಡಿಮೆ 50ರಿಂದ 55 ದಿವಸಗಳು ಕಳೆದಿದೆ. ಒಂದು ಕಡೆ ತರಗತಿಗಳು ಸ್ಟಾರ್ಟ್ ಆಗಿದೆ, ಯೂನಿಟ್ ಟೆಸ್ಟ್ ಸಹಿತ ಆಗಿದೆ. ಮಾರ್ಕ್ಸ್ಗಳನ್ನು ಸಹಿತ ಪ್ರಥಮ PUC ವಿದ್ಯಾರ್ಥಿಗಳು ನೋಡಿದ್ದೀರಾ, ಹಾಗೆ ಪೇರೆಂಟ್ಸ್ಗಳು ಸಹಿತ ನೋಡಿದ್ದೀರಾ. ಕೆಲವೊಬ್ಬರು ಖುಷಿ ಪಟ್ಟಿದ್ದಾರೆ, ಕೆಲವೊಬ್ಬರು ಇನ್ನೂ ನಾನು ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಪ್ರಯತ್ನ ಮಾಡುವಂಥ ಅಂಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಏನು ನೀಟ್ JEE KCET CACS ಅಂತ ಹೇಳ್ತೀವಲ್ಲ, ಆ ಎಲ್ಲ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಒಂದಿಷ್ಟು ಎಕ್ಸಾಮ್ಸ್ಗಳು ಸಹಿತ ಆಗಿದೆ. ಇವತ್ತು ಸಹಿತ ಬೆಳಗ್ಗೆ ನಮ್ಮ PCMB ವಿದ್ಯಾರ್ಥಿಗಳು ಮತ್ತು ನಿನ್ನೆ PCMC ವಿದ್ಯಾರ್ಥಿಗಳು ಸಹಿತ ಎಕ್ಸಾಮಿನೇಷನ್ಸನ್ನು ಬರೆದಿದ್ದೀರಾ. ಹಾಗೆ ಈವನ್ ಬೆಳಗಿನ ಒಂದು ಪ್ರೋಗ್ರಾಮನ್ನು ಸಹಿತ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಾ. ಅದರ ಜೊತೆ ಕ್ರಿಯೇಟಿವ್ ಏನು ಅಂತ ಹೇಳಿಕೊಂಡು ಸಹಿತ ನಿಮಗೆ ಗೊತ್ತಾಗಿದೆ. ಕಳೆದ ಒಂದು 50 ದಿವಸದಲ್ಲಿ ಕ್ರಿಯೇಟಿವ್ ಯಾವ ರೀತಿ ಇದೆ, ಯಾವ ರೀತಿ ರಿಸಲ್ಟ್ ಕೊಡುತ್ತೆ, ಹೇಗೆ ಸಿಸ್ಟಮಿಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ಕೊಂಡು ನೀವೆಲ್ಲರೂ ಸಹಿತ ಹೊಂದ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ಹಾಗೆ ನೀವು ಮತ್ತು ನಿಮ್ಮ ಪಾಲಕರು ಸಾಕಷ್ಟು ಆಸೆ, ಕನಸು, ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಒಂದು ಕ್ರಿಯೇಟಿವ್ ವಿದ್ಯಾಸಂಸ್ಥೆಗೆ ಬಂದು ಜಾಯ್ನ್ ಆಗಿದ್ದೀರಾ. ತಮ್ಮೆಲ್ಲರಿಗೂ ಸಹಿತ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಕಲೆ, ಸಂಸ್ಕೃತಿ ಮತ್ತು ಅಮೃತ್ ಸರ್ ಮಾತಾಡಬೇಕಿದ್ರೆ ಹೇಳಿದ್ರು ಸಂಸ್ಕಾರಯುತ ಶಿಕ್ಷಣವನ್ನು ನಾವು ಕಾಲೇಜಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆ 2 ವರ್ಷ ಹೊರಗಡೆ ಹೋಗಬೇಕಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯ ನಾಗರಿಕರಾಗಿ ನೀವು ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನಸ್ಸಲ್ಲಿ ಉಂಟು. ಈ 2 ವರ್ಷ ತಾವು ಅದಕ್ಕೆ ಅಡ್ಜಸ್ಟ್ ಆಗಿ 2 ವರ್ಷದ ನಂತರ ಒಳ್ಳೆ ರೀತಿಯ ರಿಸಲ್ಟ್ ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆ ನಾಗರಿಕರಾಗಿ ಹೊರಗಡೆ ಬನ್ನಿ ಅಂತ ಹೇಳ್ಕೊಂಡು ನನ್ನ ಒಂದು ಅಭಿಲಾಷೆ. ಇವತ್ತಿನ ಒಂದು ಸಮಾಗಮ ಕಾರ್ಯಕ್ರಮ ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸ್ಕೊಳ್ಳಿ. ಅದರ ಜೊತೆ ಅದೇ ರೀತಿಯಾದಂಥ ಶ್ರದ್ಧೆ, ಅದೇ ರೀತಿಯಾದಂಥ ಇನ್ವಾಲ್ವ್ಮೆಂಟನ್ನು ನಿಮ್ಮ ಸ್ಟಡೀಸ್ಗಳೇ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ. ಈ ಒಂದು ಸಮಾಗಮ ಕಾರ್ಯಕ್ರಮ ನಮ್ಮ ಮತ್ತು ನಿಮ್ಮೆಲ್ಲರ ಒಂದು ಮನಸ್ಸು ಮತ್ತು ಹಾಗೆ ನಮ್ಮ ಬಾಂಧವ್ಯ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳ್ಕೊಂಡು ಹರಸುತ್ತಾ ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಅಂಕಗಳ ಜೊತೆಗೆ ಸಂಸ್ಕಾರವೂ ಮುಖ್ಯ ಎಂದು ತಿಳಿಸಿ ಶುಭ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅಶ್ವಥ್ ಸರ್ ಅವರ ತಂದೆಯವರಾದ ಲಿಂಗಪ್ಪ ಸರ್, ತಾಯಿ ರತ್ನ ಮೇಡಮ್, ಪತ್ನಿ ಶುಭಾ ಮೇಡಮ್, ಗಣಪತಿ KS ಸರ್ ಅವರ ಪತ್ನಿ ಸುಪ್ರೀತಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಹಳೆ ವಿದ್ಯಾರ್ಥಿನಿ ಜ್ಞಾನವಿ ಅವರು ಕೂಡ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ತಮ್ಮ ಹಿತನುಡಿಗಳೊಂದಿಗೆ ವಿದ್ವಾನ್ ಗಣಪತಿ ಭಟ್ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸ್ಥಾಪಕ ಮಿತ್ರರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ನಮ್ಮ ಹಿತೈಷಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಗಮ ಎನ್ನುವಂಥದ್ದು ಸಮಾಗಮ ಒಟ್ಟಾಗುವಂಥದ್ದು ಎಂಬುದು ಅಭಿಪ್ರಾಯ. ಇಲ್ಲಿ ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀರಿ. ದ್ವಿತೀಯ PUC ವಿದ್ಯಾರ್ಥಿಗಳು ನಿಮ್ಮನ್ನು ಬರಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಇದು ಒಂದರ್ಥದಲ್ಲಿ. ಅಂದರೆ ನಾವು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದೇವೆ, ಈ ಶಿಕ್ಷಣ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು, ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು, ಇಲ್ಲಿನ ಮೂಲ ಉದ್ದೇಶ ಏನು ಎನ್ನುವಂಥದ್ದನ್ನು ನೀವೇನು ಸೀನಿಯರ್ಸ್ ಅಂತೇಳಿ ಹೇಳ್ತೀರಿ, ಅಣ್ಣ ಅಕ್ಕ ಅಂತೇಳಿ ಹೇಳ್ತೀರಿ, ಅವರು ನಿಮಗೆ ತಿಳಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಇದು. ವಾಸ್ತವಿಕವಾಗಿ ಪ್ರತಿಯೊಂದು ಸಂಸ್ಥೆಗೂ ಕೂಡ ಅದರದ್ದೇ ಆಗಿರತಕ್ಕಂತಹ ಒಂದಿಷ್ಟು ರೀತಿ ನೀತಿಗಳು, ನಿಯಮಗಳು, ನಿರ್ದಿಷ್ಟವಾದಂತಹ ಒಂದು ಧ್ಯೇಯೋದ್ದೇಶಗಳು ಇರ್ತವೆ. ಮೊಟ್ಟ ಮೊದಲಾಗಿ ನಾವು ಅಲ್ಲಿ
ಸೇರಿದಂತಹ ಸಂದರ್ಭದಲ್ಲಿ ನಾವು ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾಕೆ ಅಂತಂದರೆ ಎಲ್ಲ ಅನುಭವಿಕರು ಸೇರಿ ಮಾಡಿದಂತಹ ರೀತಿ ನೀತಿಗಳಿರ್ತದೆ. ಅಂದರೆ ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ, ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿರತಕ್ಕಂತಹ ಅಂಶಗಳನ್ನು ಮನದಲ್ಲಿ ಇಟ್ಟುಕೊಂಡು ಇಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿರ್ತಾರೆ. ಸರ್ವತೋಮುಖವಾದಂತಹ ಅಭಿವೃದ್ಧಿ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕವಾಗಿರತಕ್ಕಂತಹ ಅರಿವು ನಮ್ಮಲ್ಲಿರಬೇಕು. ನಾವು ವಿದ್ಯಾರ್ಜನೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಅಥವಾ ನಮ್ಮ ಕಾರ್ಯಕ್ಷೇತ್ರಕ್ಕೆ ನಾವು ಪ್ರವೇಶವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳೇನು, ನಾವು ಯಾವ ರೀತಿಯಲ್ಲಿ ಇರಬೇಕು, ಸಮಾಜ ನಾವು ಹೇಗಿದ್ದಾಗ ನಮ್ಮನ್ನು ಗೌರವಿಸ್ತದೆ, ಪ್ರೀತಿಸ್ತದೆ, ನಮ್ಮದೇ ಆಗಿರತಕ್ಕಂತಹ ಒಂದು ಸ್ಥಾನಮಾನಗಳು ಲಭ್ಯವಾಗ್ತದೆ ಎನ್ನುವಂತಹದ್ದನ್ನು ತಿಳಿದುಕೊಂಡು ನಾವು ಅಲ್ಲಿ ವ್ಯವಹರಿಸಬೇಕಾಗ್ತದೆ. ಇದನ್ನು ನಮ್ಮಲ್ಲೊಂದು ಮಾತು ಹೇಳ್ತಾರೆ ನೋಡಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅಂದರೆ ನಾವು ಆರಂಭಿಕ ಹಂತದಲ್ಲಿಯೇ ಈ ರೀತಿಯ ಗುಣಗಳನ್ನು ಮೈಗೂಡಿಸಿಕೊಳ್ತಾ ಹೋದಾಗ ಅದು ನಮ್ಮ ದೈನಂದಿನವಾಗಿರತಕ್ಕಂತಹ ಚಟುವಟಿಕೆಯಾಗುತ್ತೆ, ಹ್ಯಾಬಿಟ್ ಆಗ್ತದೆ. ಹಾಗಾದಾಗ ಅನಾಯಾಸವಾಗಿ ನಾವು ಕಷ್ಟಪಡದೆಯೇ ಆ ರೀತಿಯದ್ದಾಗಿರತಕ್ಕಂತಹ ಆಚರಣೆ ಎಂಬತಕ್ಕಂಥದ್ದನ್ನು ನಾವು ನಮ್ಮದನ್ನಾಗಿಸಿಕೊಳ್ತೇವೆ. ಆ ಮೂಲಕ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ದೇಶಕ್ಕೆ ಅಥವಾ ನಮ್ಮ ನಾಡಿಗೆ, ನಮ್ಮ ಊರಿಗೆ, ನಮ್ಮ ಮನೆಗೆ ಸಂಪದ್ಭರಿತರಾಗುತ್ತೇವೆ. ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳಾಗುತ್ತೇವೆ. ಎಂತಹದೇ ಕಷ್ಟದ ಸನ್ನಿವೇಶಗಳಿದ್ದರೂ ಕೂಡ ನಾವು ಧೈರ್ಯವಾಗಿ, ಅತ್ಯಂತ ಧೈರ್ಯದಿಂದ ಮುನ್ನಡೆಯುವಂತಹ ಮನೋಸ್ಥೈರ್ಯ ಎಂಬತಕ್ಕಂಥದ್ದು ನಮ್ಮಲ್ಲಿ ಸಿದ್ಧವಾಗ್ತದೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ನಾವು ಉತ್ತಮವಾಗಿರತಕ್ಕಂತಹ ಗುಣ ನಡತೆಗಳನ್ನು ರೂಢಿಸಿಕೊಳ್ಳಬೇಕಾಗಿದೆ. ನಿಮ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಎಲ್ಲರೂ ಸಂಸ್ಕಾರವಂತರೇ ಆಗಿದ್ದೀರಿ. ಬದುಕಿನಲ್ಲಿ ನಾನಾ ರೀತಿಯದ್ದಾಗಿರತಕ್ಕಂತಹ ಸಮಸ್ಯೆಗಳು ಎನ್ನುವಂತಹದ್ದು ಆಕಸ್ಮಿಕವಾಗಿ ಎದುರಾಗ್ತವೆ. ನಾವು ಅನ್ಎಕ್ಸ್ಪೆಕ್ಟೆಡ್, ನಾವು ಯಾವುದೇ ರೀತಿಯ ಊಹೆಯನ್ನು ಮಾಡದೇ ಇರತಕ್ಕಂತಹ ಸವಾಲುಗಳು, ಸಮಸ್ಯೆಗಳು ನಮಗೆ ಎದುರಾಗುತ್ತವೆ. ಅಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಧನಾತ್ಮಕವಾಗಿರತಕ್ಕಂತಹ ಚಿಂತನೆಗಳನ್ನು ಮಾಡ್ತಾ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಎಂಬತಕ್ಕಂಥದ್ದು ಇದ್ದೇ ಇದೆ. ಆ ಪರಿಹಾರವನ್ನು ಹುಡುಕುವಂತಹ ಕಾಯಕವನ್ನು ನಾವು ಮಾಡಬೇಕಾಗಿದೆ ಎನ್ನುವಂತಹ ವಿವೇಕವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ದುಡುಕಿ ಯಾವುದೇ ರೀತಿಯದ್ದಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಈ ಹುಟ್ಟು ಆಕಸ್ಮಿಕ, ನಾವು ಬಯಸಿ ಬಂದಂತಹದ್ದಲ್ಲ. ಇದು ಆಕಸ್ಮಿಕವಾಗಿ ನಮಗೆ ಸಿಕ್ಕಿದೆ, ಮುಂದಿದೆಯೋ ಇಲ್ವೋ ಗೊತ್ತಿಲ್ಲ ಅಲ್ವೇ? ಹಾಗಾಗಿ ಈ ಸಿಕ್ಕಂತಹ ಒಂದು ಅವಕಾಶವನ್ನು ನಾವು ಸಂಪೂರ್ಣವಾಗಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂತಹ ಮನೋಭಾವ ನಮ್ಮದ್ದಾಗಬೇಕು. ನಮಗೆ ಯಾವಾಗ ಪಡೆದುಕೊಳ್ಳುವಂತಹ ಸಾಮರ್ಥ್ಯ ಇಲ್ವೋ ಹಾಗಿದ್ದಲ್ಲಿ ನಾವು ಅದನ್ನು ಕಳೆದುಕೊಳ್ಳುವುದಕ್ಕೂ ಕೂಡ ನಾವು ಯೋಗ್ಯರಾಗೋದಿಲ್ಲ. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ ಅಂತಂದರೆ, ಈ ಹುಟ್ಟು ಎಂಬತಕ್ಕಂಥದ್ದು ಆಕಸ್ಮಿಕವಾಗಿ ಆಗಿದೆ. ಅದೇ ರೀತಿಯಲ್ಲಿ ಅದರದ್ದೇ ಆಗಿರತಕ್ಕಂತಹ ನೆಲೆಯಲ್ಲಿ ಅದು ಅಂತ್ಯಗೊಳ್ಳುವಂಥದ್ದಾಗಬೇಕು. ನಮಗೆ ಆ ಅಂತ್ಯಗೊಳಿಸುವ ಯಾವುದೇ ರೀತಿಯ ಅಧಿಕಾರ ಎಂಬತಕ್ಕಂಥದ್ದಾಗಲಿ ಇಲ್ಲ ನಮಗೆ. ಹಾಗಾಗಿ ನಮ್ಮ ಬದುಕಿನ ಮಾರ್ಗಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಮುನ್ನಡೆಯಬೇಕೇ ವಿನಃ ಅದನ್ನು ಅಂತ್ಯಗೊಳಿಸಿಕೊಳ್ಳುವಂತಹ ಯಾವುದಕ್ಕೂ ಯಾವ ರೀತಿಯದ್ದಾಗಿರತಕ್ಕಂತಹ ಮನಸ್ಸನ್ನು ಮಾಡಬಾರದು. ಹಾಗಾಗಿ ಅಂತಹ ಧೈರ್ಯ ಸ್ಥೈರ್ಯಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು, ಪರಿಹಾರ ಉಪಾಯಗಳನ್ನು ಮಾಡಬೇಕು. ಅತ್ಯಂತ ಸಂತೋಷವಾಗಿದ್ದಾಗ, ಅತ್ಯಂತ ಕೋಪದಿಂದಿದ್ದಾಗ ಯಾವುದೇ ರೀತಿಯದ್ದಾಗಿರತಕ್ಕಂತಹ ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ಅಂದರೆ ನಿಧಾನವಾಗಿ ಸಮಾಧಾನ ಚಿತ್ತದಿಂದ ಕುಳಿತು ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡುವಂತಹ ವಿವೇಕವನ್ನು ಬೆಳೆಸಿಕೊಳ್ಳಿ. ನಿಮಗೆ ಇವಾಗ ಆರಂಭದ ದಿನಗಳಲ್ಲಿ ಹೊಸದಾದಂತಹ ವಾತಾವರಣ, ಹೊಸದಾದಂತಹ ಒಂದು ಶೈಕ್ಷಣಿಕವಾಗಿರತಕ್ಕಂತಹ ವ್ಯವಸ್ಥೆ ಕೆಲವರಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಬಹುದು. ಆದರೆ
ಅದು ದಿನಗಳು ಕಳೀತಾ ಇದ್ದಂತೆ ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ವ್ಯವಸ್ಥಿತವಾಗಿರತಕ್ಕಂತಹ ಪಠ್ಯ ಚಟುವಟಿಕೆಗಳಲ್ಲಿ ನೀವು ತೊಡಗಿಕೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಸುಲಭವಾಗುವಂತಹದ್ದಾಗುತ್ತೆ. ಅಲ್ಲಿಯವರೆಗೆ ಕಾಯುವಂತಹ ಮನೋಭಾವವನ್ನು ನಾವು ಬೆಳೆಸಿಕೊಳ್ಬೇಕು. ನನಗೆ ಹೀಗಾಗ್ತಾ ಇದೆ, ಇದರ ಪರಿಹಾರ ಹೇಗೆ ಎನ್ನುವಂತಹದ್ದನ್ನು ತಿಳಿದವರಲ್ಲಿ ಕೇಳಿ ಅದನ್ನು ಪರಿಹರಿಸಿಕೊಳ್ಳುವಂತಹ ಮನೋಭಾವ, ಧೈರ್ಯ, ಸ್ಥೈರ್ಯ ಅಂತಹ ಒಂದು ಬುದ್ಧಿಯನ್ನು ನೀವು ಬೆಳೆಸ್ಕೊಳ್ಳಿ ಎಂಬುದಾಗಿ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಸಾಮಾಜಿಕ ಸಾಂಸ್ಕೃತಿಕ ಅರಿವಿನ ಜೊತೆಗೆ ವಿದ್ಯಾಸಂಪನ್ನರಾಗಬೇಕೆಂದು ಶುಭ ಹಾರೈಸಿದ ತಮಗೆ ವಂದನೆಗಳು ಸರ್. ಮುಂದೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ಆದರ್ಶ MK ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಸ್ಥಾಪಕ ಮಿತ್ರರೇ, ಆತ್ಮೀಯ ಸಹೋದ್ಯೋಗಿಗಳೇ, ಪ್ರೀತಿಯ ಮಕ್ಕಳೇ, ಇಲ್ಲಿ ಬಂದಿರತಕ್ಕಂಥ ಫಸ್ಟ್ PUC ಮಕ್ಕಳಿಗೆ ಒಂದು ಮಾತನ್ನು, ಒಂದು ವಿಚಾರವನ್ನು ಮನದಟ್ಟು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕ ಎಂದರೆ ಅದರ ಅರ್ಥ ಶಿಕ್ಷಿಸು, ಕ್ಷಮಿಸು, ಕಲಿಸು ಎಂದರ್ಥ. ಹಾಗಾಗಿ ಯಾರೇ ಶಿಕ್ಷಕರು ನಿಮ್ಮ ಒಳಿತಿಗೋಸ್ಕರ ನಿಮಗೆ ಏನಾದರೂ ಶಿಕ್ಷಿಸಿದರೆ ಅದನ್ನು ನೀವು ಒಂದು ಒಳ್ಳೆಯ ಮನೋಭಾವನೆಯಿಂದ ತಗೋಬೇಕು ಅಂತ ಹೇಳ್ತಾ, ಬೇರೆ ಬೇರೆ ಊರುಗಳಿಂದ ಹಲವಾರು ಕನಸು ಕಂಡು ಬಂದಿದ್ದೀರಾ. ಆ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ತಮ್ಮೊಂದಿಗೆ ನಿಲ್ಲುತ್ತಾರೆ ಎಂದು ಹೇಳುತ್ತಾ, ಶಿಕ್ಷಕ ಎಂಬುದು ಒಂದು ವೃತ್ತಿ ಅಲ್ಲ, ಅದೊಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವ ಎಲ್ಲರಿಗೂ ಏನು ನೀಡಬೇಕಾದ ಗೌರವ ನೀವು ನೀಡಿದರೆ ನಿಮಗೆ ಫಲಿಸುವಂಥ, ನೀವು ಇಷ್ಟಪಟ್ಟಂಥ ಪ್ರತಿಫಲ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಆ ದೇವರು ನೀಡುತ್ತಾರೆ ಎಂದು ಹೇಳುತ್ತಾ, ಅದೇ ರೀತಿ ಸೆಕೆಂಡ್ PUC ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇಲ್ಲಿ ಸೆಕೆಂಡ್ PUC ಮಕ್ಕಳು ಅಂದರೆ ನಾವು ಸೀನಿಯರ್ಸ್, ಅವರು ಜೂನಿಯರ್ಸ್ ಅಂತ ಭಾವಿಸೋಕ್ಕಿಂತ ಆ ಬಂದಂಥ ಫಸ್ಟ್ PUC ಮಕ್ಕಳಿಗೆ ನೀವು ಮಾರ್ಗದರ್ಶಕರಾಗಿರಬೇಕು. ಮಾರ್ಗದರ್ಶಕರು ಅಂತ ಹೇಳಿದ್ರೆ ಆ ಮಕ್ಕಳು ಸಂಸ್ಥೆಯಲ್ಲಿ ಹೇಗಿರಬೇಕು, ದೊಡ್ಡವರಿಗೆ ಹೇಗೆ ಗೌರವ ಕೊಡಬೇಕೆಂಬುದನ್ನು ತಮ್ಮ ವರ್ತನೆಗಳಿಂದ ಅವರು ಕೂಡ ಕಲಿತಾರೆ. ಹಾಗಾಗಿ ನೀವು ಬರೀ ಅವರಿಗೆ ಸೀನಿಯರ್ಸ್ ಆಗಿರದೆ ಅವರಿಗೆ ನೀವು ಮಾರ್ಗದರ್ಶಕರಾಗಿರಿ ಎಂದು ಹೇಳುತ್ತಾ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಎಂದು ಆಶಿಸುತ್ತಾ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾದರಿ ಎಂಬುದನ್ನು ತಮ್ಮ ಶಿಸ್ತಿನಲ್ಲಿ ತೋರಿಸಬೇಕು ಎಂದು ನುಡಿದ ತಮಗೆ ಧನ್ಯವಾದಗಳು ಸರ್. ಇದೀಗ ನಿಮ್ಮ ಮುಂದೆ ಹಿತನುಡಿಗಳೊಂದಿಗೆ ಶ್ರೀ ಅಶ್ವಥ್ SL ಸರ್. ಎಲ್ರಿಗೂ ಆದಷ್ಟು ಬೇಗ ಮುಗಿಸಿ ಅಂತ ಮೊದಲ ಚಪ್ಪಾಳೆ ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ಥಾಪಕ ಮಿತ್ರರೇ, ಒಂಥರ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಒಂದು ಕಡೆ ಹೋಳಿಗೆ ಊಟ ಹಾಕಿಸ್ತಾರೆ, ಆಮೇಲೆ ಲೈನನ್ನು ನಿಲ್ಲಿಸ್ತಾರೆ, ಗದ್ದೆ ಬೈದಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಮತ್ತು ಇಲ್ಲಿ ಮಾತನಾಡುವಾಗ ಬೈದು ಕೋರಿಸ್ತಾರೆ ಅಂತ ಅನಿಸ್ಬೋದು. ಯಾಕೆ ಇದೆಲ್ಲ ಬೇಕು ಅಂತಂದರೆ ಮಕ್ಕಳೇ ಭಾಳ ಸ್ಪಷ್ಟ. ನೀವು ಪ್ರೌಢಶಾಲೆಯ ಪ್ರೌಢಾವಸ್ಥೆಯಿಂದ ಕಾಲೇಜು ಮೆಟ್ಟಿಲನ್ನು ಹತ್ತಾ ಇದ್ದೀರಾ. ನಾಳೆ ನೀವು ಯುವಕರಾಗಿ ಸಮಾಜಕ್ಕೆ ತುಂಬ ಜವಾಬ್ದಾರಿಯ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕಿದ್ದೀರಾ. ಹಾಗಾಗಿ ಒಂದು ಮಾರ್ಪಾಡಾಗಬೇಕು. ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. 7 ಜನ ಮಾತನಾಡುವಾಗ ಕನಿಷ್ಠ ಒಂದು 10 ನಿಮಿಷ ನಮಗೆ ಅದನ್ನು ಕೇಳಿಸುವಂತಹ ವ್ಯವಧಾನ ಇಲ್ಲ, ಸಹನೆ ಇಲ್ಲ ಅಂತಂದರೆ ಅದು ನೀವು ಕಲಿಬೇಕಂತಲೇ ಅರ್ಥ. ಬೆಳಿಗ್ಗೆ 2 ಗಂಟೆ 2.5 ಗಂಟೆ ಸಾಹಿತ್ಯದ ಭಾಷಣವನ್ನು ಕೇಳಿದ್ರಿ, ಅದು ಎಲ್ಲೋ ಒಂದು ಕಡೆ ಈ ಕಾಲಘಟ್ಟದಲ್ಲಿ ಅಥವಾ ಈ ವಯಸ್ಸಿನಲ್ಲಿ ನಿಮಗೆ ಅದು ತಲುಪಲಿಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ನಾಳೆ ನಿಮ್ಮ ಬದುಕಿಗೆ ಅದು ಬಹಳ ಅಗತ್ಯ ಉಂಟು. ಇವೆಲ್ಲವನ್ನು ಕಲಿಸುವಂಥ ಜವಾಬ್ದಾರಿ ಇಟ್ಟುಕೊಂಡು ಇಲ್ಲಿ ಇಂತಹ ಕಾರ್ಯಕ್ರಮಗಳಾಗ್ತದೆ. ದಿವಸಕ್ಕೆ 7 ಗಂಟೆ ತರಗತಿಯಲ್ಲಿ ಕುತ್ಕೊಂಡೇ ನಿಮ್ಗೆ ತುಂಬ ಜನರಿಗೆ ಅಭ್ಯಾಸ ಇರಲಿಲ್ಲ. ಹೈಸ್ಕೂಲ್ನಲ್ಲಿ 1 ಗಂಟೆ ಫ್ರೀ ಇದ್ದರೆ ಸ್ಪೋರ್ಟ್ಸ್ ಅವರಿಗೂ ಲೈಬ್ರರಿಗೂ ಓಡಿ ಹೋಗ್ತಾ ಇದ್ರಿ. ಇಲ್ಲಿ 7 ಗಂಟೆ ಕ್ಲಾಸ್ ನಿರಂತರವಾಗಿ ಕೇಳಬೇಕು, 4 ಗಂಟೆ ನಿರಂತರವಾಗಿ ಓದಬೇಕು. 1 ಗಂಟೆ ಸ್ಟಡಿ ಹಾಲಲ್ಲಿ ಕುತ್ಕೊಂಡು ಓದಿ ಅಂತಂದರೆ 3 ಸರಿ ವಾಶ್ರೂಮಿಗೆ ಹೋಗಿ ಬರ್ತೀರಾ. ಹಾಗಿರ್ಬೇಕಾದ್ರೆ ಆ ತಪಸ್ಸನ್ನು, ಧ್ಯಾನವನ್ನು ನೀವು ನಿಮ್ಮ ಒಳಗೆ ಒಂದು ರೂಢಿಸ್ಕೊಳ್ತಕ್ಕಂತಹ ಕೆಲಸ ಇಲ್ಲಿ ಆಗಬೇಕು. ಹಾಗಾಗಿ ಈ ಸವಾಲನ್ನು ಗೆಲ್ತಕ್ಕಂಥ ವಿದ್ಯಾರ್ಥಿಗಳಾಗಿ, ಯಶಸ್ಸಿನ ವಿದ್ಯಾರ್ಥಿಗಳಾಗಿ ಈ ರೀತಿಯ ಕಾರ್ಯಕ್ರಮಗಳು ನಿಮಗೆ ನಮ್ಗೆ ಗೊತ್ತುಂಟು. ಈಗ ಸಮಾಗಮದಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ, ಆ ತವಕದಲ್ಲಿ ಕೂಡ ಇಷ್ಟು ಮಾತುಗಳನ್ನ ಹೇಳಿದಾಗ ಅದೆಲ್ಲೋ ಒಂದು ಕಡೆ ರಿಸೀವ್ ಮಾಡಿಕೊಂಡು ಬದುಕಿನಲ್ಲಿ ಈ ರೀತಿ ಕುತ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡ್ಕೊಳ್ತೀರಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸವಾಲುಗಳನ್ನ ಗೆಲ್ತಕ್ಕಂಥ ಒಳ್ಳೆಯ ವಿದ್ಯಾರ್ಥಿಗಳು ನೀವಾಗಿ, ಡೋಂಟ್ ಲಿಮಿಟ್ ಯುವರ್ ಚಾಲೆಂಜ್ ಯುವರ್ ಲಿಮಿಟ್ ಅಂತ ಹೇಳಿ ನಿಮ್ಮ ಮಿತಿಗಳಿಗೆ ಸವಾಲನ್ನು ಇಸ್ತಕ್ಕಂಥ ಕೆಲಸ
ಕೆಲಸವನ್ನು ಮಾಡೋ ಮುಖಾಂತರ ಒಳ್ಳೆ ಯಶಸ್ಸನ್ನು ಗಳಿಸ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜ್ಞಾನಾರ್ಜನೆಯ ಜೊತೆಗೆ ಉತ್ತಮ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ನೀಡಿದ ತಮಗೆ ವಂದನೆಗಳು ಸರ್. ಇದೀಗ ಅಧ್ಯಕ್ಷೀಯ ನುಡಿಗಳೊಂದಿಗೆ ಶುಭ ಹಾರೈಸಲಿದ್ದಾರೆ ಡಾಕ್ಟರ್ ಬಿ ಗಣನಾಥ ಶೆಟ್ಟಿ ಸರ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಸಂಸ್ಥಾಪಕ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವಂತಹ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಗಮ ಕ್ರಿಯೇಟಿವ್ ಸಮಾಗಮ ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಪರಿಚಯಿಸುವಂತಹ ಒಂದು ಸಣ್ಣ ಕಾರ್ಯಕ್ರಮವಿದು. ಬಹುಶಃ 1 ತಿಂಗಳ ಹಿಂದೆಯೇ ಈ ಕಾರ್ಯಕ್ರಮ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಅದು ಮುಂದೆ ಬಂದು ಇವತ್ತು ಅದಕ್ಕೆ ಯೋಗ ಕೂಡಿ ಬಂದಿದೆ ಅಂತ ನಾವು ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾ ದದಾತಿ ವಿನಯಂ ವಿನಯಂ ಧಾತಿ ಪಾತ್ರತೆ ಎನ್ನುವಂತಹ ಒಂದು ಮಾತಿದೆ. ವಿದ್ಯೆ ವಿನಯವನ್ನು ಕಲಿಸದಂತೆ, ವಿನಯ ಸಂಸ್ಕಾರವನ್ನು ಕಲಿಸದಂತೆ, ಸಂಸ್ಕಾರ ನಮಗೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವನ್ನು ಕೊಡುತ್ತೆ ಅಂತೆ. ಬಹುಶಃ ಈ 5 ಜನ ಮಾತಾಡಿದಂತಹ ವಿಚಾರದಲ್ಲಿ ಸಂಸ್ಕಾರ ಎನ್ನುವಂತಹ ಒಂದು ಪದಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಾ ಬಂದರು. ಯಾಕೆ ನಮಗೆ ಸಂಸ್ಕಾರ ಬೇಕು? ವಿದ್ಯೆ ಎಲ್ಲರಿಗೂ ಸಹ ಸಿಗತ್ತೆ, ಎಲ್ಲರೂ ಸಹ ಅಕ್ಷರವನ್ನು ಕಲಿಯುತ್ತಾರೆ. ಆದರೆ ಅಕ್ಷರವನ್ನು ಕಲಿತಂತಹ ಎಲ್ಲರೂ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಕಾರ ಎನ್ನುವಂಥದ್ದು ನಮಗೆ ಎಲ್ಲವನ್ನೂ ಕಲಿಸಿಕೊಡುತ್ತೆ. ನಾವು ಯಾವಾಗ ಶಿಕ್ಷಣವನ್ನು ಪಡೆಯುತ್ತೇವೋ, ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಯುತ್ತೇವೋ, ಆವಾಗ ನಾವು ಸಮಾಜದಲ್ಲಿ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಹೊರಗೆ ಬರ್ತೇವೆ. ಬಹುಶಃ ಕ್ರಿಯೇಟಿವ್ನ 2 ವರ್ಷದ ನಿಮ್ಮ ಜರ್ನಿಯಲ್ಲಿ ಹಂತವಾಗಿ ನಿಮಗೆ ಈ ಥರದ ಒಂದು ಸಂಸ್ಕಾರಯುತವಾದಂತಹ ಶಿಕ್ಷಣ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾದರೆ ಈ ಸಂಸ್ಕಾರವನ್ನು ಕಲಿಸಿಕೊಡುವವರು ಯಾರು? ನೀವು ಮನೆಯಲ್ಲಿದ್ದರೆ ನಿಮ್ಮ ಎಲ್ಲ ತಪ್ಪುಗಳನ್ನು ಗುರುತಿಸಿ ನಿಮಗೆ ನಿಮ್ಮ ತಂದೆ ತಾಯಿಗಳು ಆ ಸಂಸ್ಕಾರದ ಮಾತುಗಳನ್ನು ಹೇಳ್ತಾ ಬರ್ತಾರೆ. ಇವತ್ತು ನೀವು ಹಾಸ್ಟೆಲಲ್ಲಿದ್ದೀರಿ, ಇಲ್ಲಿ ನಿಮಗೆ ಸಂಸ್ಕಾರಯುತವಂತಹ ಮಾತನ್ನು ಕೊಡುವವರು ನಿಮ್ಮ ನಿಲಯ ಪಾಲಕರು, ಹಾಸ್ಟೆಲ್ ವಾರ್ಡನ್ಗಳಿರ್ಬೋದು, SWಗಳಿರ್ಬೋದು, ಅಥವಾ ನೀವು ಕಾಲೇಜು ಕಡೆಗೆ ಬಂದರೆ ನಿಮಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಸಿಕೊಡುವವರು ನಮ್ಮ ಅಧ್ಯಾಪಕ ವೃಂದದವರು. ಇವರೆಲ್ಲರ ಒಟ್ಟು ಮಾತುಗಳೇನಿದೆಯಾ ಅದನ್ನು ನೀವು 2 ವರ್ಷ ನೀವು ಕರೆಕ್ಟಾಗಿ ಕೇಳ್ತಾ ಬಂದರೆ ಖಂಡಿತವಾಗಿಯೂ ಸಂಸ್ಕಾರ ಅಂದರೆ ಏನು ಎಂಬುದು ನಿಮಗೆ ಗೊತ್ತಾಗತ್ತೆ. ಅದನ್ನು ಬಿಟ್ಟು ನೀವು ಶಿಕ್ಷಣವನ್ನು ಪಡೆದರೆ ಖಂಡಿತವಾಗಿಯೂ ಶಿಕ್ಷಣದ ಪರಿಪಕ್ವತೆ ನಿಮಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ಸಮಾಜದಲ್ಲಿ ನೀವು ಒಂದು ಉನ್ನತ ಸ್ಥಾನವನ್ನು ಗಳಿಸಲಿಕ್ಕೂ ಸಾಧ್ಯವಿಲ್ಲ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸಂಸ್ಕಾರದ ಜೊತೆಗೆ ಸಮಯಕ್ಕೆ ಹೆಚ್ಚಿನಂಥ ಪ್ರಾಶಸ್ತ್ಯವನ್ನು ಕೊಡಿ. ಯಾಕೆಂತ ಹೇಳಿದರೆ ಸಮಯಕ್ಕಿಂತ ಒಳ್ಳೆಯ ಶಿಕ್ಷಕ ಬೇರೆ ಯಾರೂ ಇಲ್ಲ ಅಂತ. ನೀವು ನಿಮ್ಮ 2 ವರ್ಷದ ಜರ್ನಿಯಲ್ಲಿ ನೀವು ಗಮನಿಸಬಹುದು. ನಾವು ಯಾವುದೇ ಕಾರ್ಯಕ್ರಮವನ್ನು ಇಟ್ಕೊಂಡ್ರೂ ಸಹ ಅದು ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತೆ, ಸಮಯಕ್ಕೆ ಸರಿಯಾಗಿ ಅಂತ್ಯಗೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಬೆಳಿಗ್ಗೆ 10 ರೂಪಾಯಿಗೆ ಸಿಗುವಂತಹ ಒಂದು ಪೇಪರ್ ಸಂಜೆ ಕೆಜಿಗೆ 10 ರೂಪಾಯಿಗೆ ಮಾರಾಟವಾಗುತ್ತೆ. ಇಲ್ಲಿ ನೀವು ಗಮನಿಸಬೇಕಂತ ವಿಚಾರ ಏನಂತ ಹೇಳಿದರೆ, ಇಲ್ಲಿ ಅಮೂಲ್ಯವಾದದ್ದು ಯಾವುದು? ಸಮಯವೋ ಪೇಪರ್? ಸಮಯ ಅಮೂಲ್ಯವಾದದ್ದು. ಪೇಪರಿಗೆ ಯಾವಾಗ ಆ ಪೇಪರ್ ಬೆಳಿಗ್ಗೆ ಸಿಕ್ಕಿದರೆ ಮಾತ್ರ ಅದಕ್ಕೆ ವ್ಯಾಲ್ಯೂ, ಅದೇ ಪೇಪರ್ ಸಂಜೆ ಬಂದು ಸಿಕ್ಕಿದ್ದಕ್ಕೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ಅದು ಬೇರೆ ಯಾವುದೋ ಕೆಲಸಕ್ಕೆ ಅದು ಹೋಗುತ್ತೆ. ಸೊ ಆದ ಕಾರಣ ಈ ಎಲ್ಲ ವಿಚಾರಗಳನ್ನು ತಾವು ಗಮನಿಸಿಕೊಳ್ಬೇಕು. ಸಂಸ್ಕಾರಯುತ ಶಿಕ್ಷಣವನ್ನು ನಾವು ಇಲ್ಲಿ ಖಂಡಿತವಾಗಿಯೂ ನಿಮಗೆ ಕೊಡ್ತೇವೆ. ಸಮಯಕ್ಕೆ ನಾವುಗಳೆಲ್ಲ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಪ್ರಯತ್ನವೂ ಸಹ ಬೇಕು. ಯಾಕೆಂತ ಹೇಳಿದರೆ ಪ್ರಯತ್ನ ಇಲ್ಲದಿದ್ದರೆ ನಾವು ಯಾವುದನ್ನು ಸಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಬಂಡೆಗಲ್ಲಿಗೆ ನಾವು ಒಂದು ಹೊಡೆತವನ್ನು ಕೊಟ್ಟು ಅದನ್ನು ಪುಡಿ ಮಾಡಲು ಸಾಧ್ಯ ಇಲ್ಲ. ಅದಕ್ಕೆ ಆವಾಗ ಹೊಡಿತಾ ಇರಬೇಕಾಗತ್ತೆ.
ಒಂದು 10, 20, 25 ಪೆಟ್ಟು ಬೀಳುವಾಗ ಕೊನೆಯ ಪೆಟ್ಟು ಅದನ್ನು 2 ಭಾಗ ಮಾಡುತ್ತೆ, 4 ಭಾಗ ಮಾಡ್ಬೋದು. ಹಾಗಂತ ಕೊನೆಯ ಪೆಟ್ಟಿಗೆ ಮಾತ್ರ ವ್ಯಾಲ್ಯೂ ಅಲ್ಲ, ಇಲ್ಲಿ ಮೊದಲಿಂದ ಹೊಡ್ಕೊಂಡು ಬಂದಿದ್ದೇವಲ್ಲ ಆ ಎಲ್ಲ ಪೆಟ್ಟುಗಳಿಗೂ ಸಹ ವ್ಯಾಲ್ಯೂ ಇದೆ. ಆ ಎಲ್ಲ ಪೆಟ್ಟುಗಳು ಆ ಬಂಡೆಯನ್ನು ಪುಡಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆದ್ದರಿಂದ ನಮ್ಮ ಏನು ಕನಸು ಏನಿದೆಯೋ, ನೀವು ಕಟ್ಟಂತಹ ಕನಸಿರ್ಬೋದು, ನಿಮ್ಮ ತಂದೆ ತಾಯಿಗಳು ಕಟ್ಟಿದಂತಹ ಕನಸಿರ್ಬೋದು, ನನ್ನ ವಿದ್ಯಾರ್ಥಿ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋಗಬೇಕು, ಅದನ್ನು ಸಾಧನೆ ಮಾಡಬೇಕಂತ ಹೇಳಿದರೆ ನೀವು ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಆ ಪ್ರಯತ್ನಕ್ಕೆ ಪ್ರತಿದಿನ ನೀವು ಕಷ್ಟಪಡಬೇಕಾಗತ್ತೆ. ನಾವು ಕಷ್ಟ, ಅಂಬರೀಶ್ ಸರ್ ಹೇಳಿದರು, ಫಿಸಿಕ್ಸ್ ಕಷ್ಟ, ಕೆಮಿಸ್ಟ್ರಿ ಕಷ್ಟ, ಮ್ಯಾಥ್ಸ್ ಕಷ್ಟ ಅಂತ. ಎಲ್ಲವೂ ಕಷ್ಟ ಇರುತ್ತೆ, ಸುಲಭ ಯಾವುದೂ ಇರೋದಿಲ್ಲ. ಕಷ್ಟ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿಯೊಂದು ವಿಚಾರದಲ್ಲಿ ನಾವು ಕಷ್ಟ ಇದ್ದೇ ಇರುತ್ತೆ. ಆದರೆ ಅದರ ಹಿಂದೆ ನಾವು ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಹೋದರೆ ಖಂಡಿತ ಆ ಕಷ್ಟಗಳನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಬರಬಹುದು. ನಮಗೆ ನಮ್ಮ ತಂದೆ ತಾಯಿ ಪಿತ್ರಾರ್ಜಿತವಾಗಿ ಒಂದು ಬಂಗಾರದ ಪೆನ್ನನ್ನು ನಮಗೆ ತಂದು ಕೊಡ್ಬೋದು. ಆದರೆ ಆ ಬಂಗಾರದ ಪೆನ್ನಲ್ಲಿ ನಾವು ಏನು ಬರೀಬೇಕೆಂಬುದನ್ನು ನಾವು ಕಷ್ಟಪಟ್ಟು ಅರ್ಥೈಸಿಕೊಂಡು ನಾವು ಕಲಿಯಬೇಕಾಗತ್ತೆ. ಆವಾಗ ಮಾತ್ರ ನಾವು ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ತಾವುಗಳೆಲ್ಲ ಕಂಡಂತಹ ಕನಸು ನನಸಾಗಲಿ. ನಿಮ್ಮ ಎಲ್ಲ ಇಚ್ಛೆಗಳೇನಿದೆಯಾ, ನಿಮ್ಮೆಲ್ಲ ಈ ಎಜುಕೇಷನ್ನ ಜರ್ನಿಯಲ್ಲಿ ನೀವೇನೆಲ್ಲ ಕನಸುಗಳನ್ನು ಕಂಡಿದ್ದೀರಾ ಅದೆಲ್ಲವೂ ಸಹ ಯಶಸ್ಸಾಗಲಿ. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ನಿಮ್ಮ ಎಲ್ಲ ಆಗು ಹೋಗುಗಳ ಜೊತೆಗೆ ನಾವಿರ್ತೇವೆ, ನಿಮ್ಮೆಲ್ಲ ಕಷ್ಟಗಳ ಜೊತೆಗೆ ನಾವಿರ್ತೇವೆ. 2 ವರ್ಷದ ನಿಮ್ಮ ಜರ್ನಿ ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಿದ್ಯೆಯ ಜೊತೆಗೆ ವಿನಯವೂ ಸೇರಿದರೆ ಸರ್ವಶ್ರೇಷ್ಠ ವ್ಯಕ್ತಿಗಳಾಗಲು ಸಾಧ್ಯ ಎಂದು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ತಿಳಿಸಿದ ತಮಗೆ ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಗಣನಾಥ ಶೆಟ್ಟಿ ಸರ್ ಹಾಗೂ ಎಲ್ಲ ಸಂಸ್ಥಾಪಕ ವರ್ಗದವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಭಾಸದರಾಗಿರುವ ಕ್ರಿಯೇಟಿವ್ ಕುಟುಂಬದ ಬಂಧುಗಳೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಬೋಧಕೇತರ ವರ್ಗದವರು, ವಿದ್ಯಾರ್ಥಿನಿಯರು, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಕ್ರಿಯೇಟಿವ್ ಸಮಾಗಮ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ನಿಮ್ಮ ಮುಂದೆ ಕ್ರಿಯೇಟಿವ್ ಸಮಾಗಮ. ಮಿಕ್ಸ್ಚರ್ ಆಫ್ ರಾಗ ಅಂಡ್ ತಾಳ ಇಸ್ ನೌನ್ ಆಸ್ ಭರತನಾಟ್ಯ. ನಾಟ್ಯ ದೇವತೆಯಾದ ನಟರಾಜ ಎಂದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ನೀಲಕಂಠನ ಸ್ವರೂಪವಾದ ಮಹಾಶಿವನ ಸ್ವರೂಪವನ್ನು ತೋರಿಸಲು ಬರುತ್ತಿದ್ದಾಳೆ ಅನನ್ಯ ಅಶ್ವಥ್ ಹೆಗ್ಡೆ. ಲೆಟ್ಸ್ ವೆಲ್ಕಮ್ ಹರ್ ಆನ್ ದ ಸ್ಟೇಜ್. ಶಂಕರ ಶ್ರೀಗಿರಿ ನಾಥ ಪ್ರಭು, ಶಂಕರ ಶ್ರೀಗಿರಿ ನಾಥ ಪ್ರಭು, ಶಂಕರ ಶ್ರೀಗಿರಿ ನಾಥ ಪ್ರಭು, ಧೃತ ಚಿತ್ರದ ಬಾವೆ ಶಂಕರ ಶ್ರೀಗಿರಿ ನಾಥ ಪ್ರಭು, ಧೃತ ಚಿತ್ರದ ಬಾವೆ ಶಂಕರ ಶ್ರೀಗಿರಿ ನಾಥ ಪ್ರಭು, ಚಿತ್ರದ ಬಾವೆ ಶಂಕರ ಶ್ರೀಗಿರಿ ನಾಥ ಪ್ರಭು, ನೃತ್ಯ ಸ್ಥಿರಾಜಿತ ಚಿತ್ರದ ಬಾವೆ ಶಂಕರ ಶ್ರೀಗಿರಿ ನಾಥ ಪ್ರಭು, ನಾಥ ಪ್ರಭು. ಭಸ್ವತಿ ನೇತ್ರ ಗಲಿ ರುಂಡಮಾಲ, ಭಸ್ವತಿ ನೇತ್ರ ಗಲಿ ರುಂಡಮಾಲ, ಭಸ್ವತಿ ನೇತ್ರ ಗಲೆ ರುಂಡಮಾಲ, ಭಸ್ವತಿ ನೇತ್ರ
ಭೃಂಗಿ ಪೂದನಕ್ಕೆ ಸಂಗನಾಚದ ಭೃಂಗಿ ಭಸ್ಮತ್ರಿನೇತ್ರ ಗಲರುಂಡಮಾನ ಪೂದನಕ್ಕೆ ಸಂಗನಾಚದ ಭೃಂಗಿ ಶಂಕರ ಪ್ರಭುವೇ ನೃತ್ಯ ವಿರಾಜಿತ ಚಿಂತ್ರದವ ಶಂಕರ ಶ್ರೀ ನಾಥ ಪ್ರಭು ನಾಥ ಪ್ರಭು ಜನನ ಜನನ ಧೀಂ ಧೀಂ ತಧೀಂ ಗುಂಗುರು ಭಾಜೆ ಜನನ ಜನ ಧೀಂ ಧೀಂ ತಧೀಂ ಗುರು ಭಾಜೆ ಜನನ ಜನ ಧೀ ಧೀ देवमुनि सब गगन विराजे जनन जनन धीं 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 गुंगुरु बाजे देवमुनि सब गगन विराजे शंकर श्री नाथ प्रभु नृत्य विराजित चित्रदव शंकर नाथ प्रभु शंकर नाथ प्रभु नाथ प्रभु नाथ प्रभु Wow, what a grateful performance, Ananya. Thank you so much for performing here. Now, we all know who Shiva is. He is known as the destroyer of Trimurti. So now, on this beautiful stage, I would like to call upon Chinmay Yasmane, who is going to sing Sojugada Suju Mallige. So let's give her a big round of applause. Mother
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ ಕೊಂಬೋಗೋಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಹಟ್ಟಿ ಹಂಬರವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಧನ್ಯವಾದ. That was a wonderful performance by that lady. So, hello juniors, how are you? Yeah, that's the Josh. Had evening snacks? Why? Oh, let it be, nothing will happen. I am Anirudh and this charming friend beside me is. Wow, charming. Thank you, guys. Hello, seniors. Where are the seniors? I hope you are doing well. You have been the guiding stars and the backbone of creative from the past 15 months. So, welcome to Creative Karkala, where creativity grows, knowledge also grows, and students rely on the diet of C-Cube, notes, and last-minute revisions. Hey juniors, it's your day, guys. It's a day where seniors are welcoming. Juniors pretend that everything is calm, and everyone, everywhere is thinking everything is gonna go all right. So, prepare yourself as the senior boys will perform a mind-blowing performance in the future of the program. Now I call upon Naval J. Shetty to enthrall us with his dance performance. A round of applause for him. His dance moves are so sharp, even the stage has to keep up with him. It's the boys' turn, guys. Halamati Habibu, Halamati Habibandale, Halamati Habibu, Halamati Habibanda, Halamati Habibu, Halamati Habibandale, Halamati Habibu, Halamati Habibu.
sounds of the streets. That was an awesome dance by our Naval. It was as if Mr. Junior NTR was dancing, wasn't it? Yeah. So, next, the girls will continue. Wow, what a nice performance it was. By the way, juniors, are you guys at tense for competitives? Do you want to see something unique and energetic? Okay, let's welcome PCMC girls to rock the stage. ನಮ್ಮ ಕಂಡ ನೈಲ ಸಂಜುಟಿಗೂ ಪಾಡೆ ಹೊಳೆಯಲ್ಲಿ ಧೂಳಿ ಗಂಗಿದು ಅದು
ಹೋಗ್ತಿದೆ, ಸೊ ಒಂಚೂರು ಚೇಂಜ್ ಇರಲಿ ಅಂತ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರ್ತಿದೆ. ಸೊ ಇವರು ಈಗ ಎಲೋಷಿಯಸ್ಗೆ ಹೋಗಿ ಆಲ್ರೆಡಿ ಓವರ್ ಆಲ್ ಚಾಂಪಿಯನ್ಶಿಪ್ ಪಡ್ಕೊಂಡ ನಮ್ಮ ಕ್ರಿಯೇಟಿವ್ನ ಟೀಮ್. ಇವರು ಬರ್ತಿರೋದು ನಿಮ್ಮನ್ನೆಲ್ಲ ಜೋರಾಗಿ ನಗ್ಸೋಕೆ. ಅದು ಕಾಮರ್ಸ್ ಅವರಾಗಿರೋದ್ರಿಂದ ಕಾಮರ್ಸ್ ರಿಲೇಟೆಡ್ ಆಗಿ ಮ್ಯಾಡ್ಗಾಗಿ ಬರ್ತಿದ್ದಾರೆ. ಸೊ ಇವರನ್ನೆಲ್ಲ ನೀವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಈಗ ನಿಮ್ಮ ಮುಂದೆ ಬರ್ತಿದ್ದಾರೆ ಅನ್ವಿತ್ ಅಂಡ್ ಟೀಮ್ ಫಾರ್ ಮ್ಯಾಡ್. ಥ್ಯಾಂಕ್ ಯು. ಉಲಾಲಾ 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 ಜಿಂಕಲಕ ಕಾರ್ತಿಕ ಜಿಂಕಲಕ ಕಾರ್ತಿಕ ಜಿಗ್ 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 ವಿ ಆರ್ ಪ್ರೆಸೆಂಟಿಂಗ್ ಆ ವರ್ಲ್ಡ್ ಫೇಮಸ್ ಪ್ರಾಡಕ್ಟ್ ಕಾರ್ತಿಕ ಪ್ರಾಡಕ್ಟ್ ಜಿಗ್ 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 and our main sponsors are Channel W and our co-sponsors are TV9. Macha, first give the disclaimer. Vulgarity, vulgarity, vulgarity. Vulgarity is your mentality. Immediately, ಯಾವುದೇ vulgarity ಇಲ್ಲ, ಯಾವುದೇ double meaning ಇಲ್ಲ. Zig 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 zig. Scene 1. Once in a Karkala, or Macha putting pan masala in Chandran and tomato, splitting on rates and making pollution. Tubak. Then suddenly a class advisor enters. Dama. Karkala roads annu pollute madbeda. Take Kartika pan masala. What is this? What is this Kartika pan masala? Banni nodona. Tubuk coconut tree. Tubuk mango tree. Tubuk nukekai tree. Kartika pan masala. Wherever we throw, new tree grow. ನೀವು ಬೇಕಾದ್ರೆ ಸಾಯಿರಿ, ಬಟ್ ಮರಗಳನ್ನು ಬೆಳೆಸ್ಬಿಟ್ಟು ಸಾಯಿರಿ. ಜಿಗ್ 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 ಜಿಗ್. Scene 2. Once a simple Smita, no more single, nobody to mingle, walking in the jungle. Then suddenly tiger enters. Gurro, Figaro, Gurro, Figaro, Gurro, Figaro. Ayyo, bachao, bachao, bachao. Then suddenly a Sallubai enters. Oda oda dabanga 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 oda oda dabanga dabanga oda oda dabanga dabanga. Then he opens a Kartika tiger biscuit. Lick suck aha, lick suck aha, lick suck aha. Then our tiger becomes cat. Meow, meow, meow. Tiger, shoot. Dama. Listen our audience. There are only 3,000 tigers in our country. So please don't kill them. Zig, 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 zig. Scene 3. Jumping japaka MI fan. Jumping japaka CSK fan. Jumping japaka RCB fan. Then enters a Burget doctor to check their heartbeat with normal stethoscope. Alabdub. Not interested. Alabdub. Not interested. Alabdub. Not interested. Then he takes a Kartika stethoscope to check again. Tendulkar. ಈ ಸಲ ಕಪ್ ನಮ್ದು. A match fixing. Kartika, special stethoscope. Know the true heartbeat of your loved one. Thank you. That was a beautiful performance. Now, ladies and gentlemen, are you ready for some more beats and excited moves? Whoa, seems like you are more excited than me. So, now let's welcome Miloni and team to come and explore on the stage. Pranavalaya pahi paripalaya parameshi kamalalaya Shri Devi कुरिपिंचवे करुणांबुरासी धीम तारा जतुलतो
अभिज्ञानमन्तस्थिमिरमिहिरद्वीपनगिरि जननं चैतन्यस्तबकं करन्दश्रुतिझरि. Translation. Oh gracious one, you're the sun that dispels the darkness of the unlettered. You're the stream of consciousness for the unthinking fool. Wow, it was a brilliant performance. Thank you, girls. Now, did you have listened for the song? One of the most famous song, which is composed by Preetam Chakravarti, Mere Dolana. And now, one of my friend Anushka from 2nd EBSC is going to spread the melody over here. Are you ready? मेरे ढोलना सुन, मेरे प्यार की धुन, मेरे ढोलना सुन. मेरे ढोलना सुन, मेरे प्यार की धुन, मेरे ढोलना सुन, मेरी चाहते तो फिजा में बहेंगी, जिंदा रहेंगी होके फना. तरन तुम तान धेरे धेरे ना. मेरे ढोलना सुन, मेरे प्यार की धुन, मेरे ढोलना सुन. साथी रे मर के भी तुझको चाहेगा दिल. जिंदगी मेरी तो कुछ ना अब तेरे बिन. साथी रे मर के भी तुझको चाहेगा दिल. जिंदगी मेरी तो कुछ
तेरे चूड़ियों के खन खन से तेरी सदा आती है, ये दूरियां हमेशा ही नजदीक हमको लाती है। ओ पिया सा नि धा नि धा मा मग सा नि ध नि सा ग मा मग सा नि ध नि सा ग मग सा नि ध नि सा ग म ग म ग सा नि ध म ग म ध नि सा नि ध म ग म ध नि सा नि ध नि ध नि सा ध नि सा ध नि सा ध नि सा म ध नि म ध नि म ध नि म ध नि ध नि सा ध नि सा ध नि सा म ध नि म ध नि म ध नि म ध नि सा म ध नि सा म ध नि सा म ध नि सा सनि धम सनि धम सनि धम सनि धम मम ग ग स सनि नि स सनि नि ध ध नि नि स सनि नि ध ध मम ग ग स सनि नि ध ध ध नि स स स नि ध स स स म ग स स स मेरे ढोलना सुन मेरे प्यार की धुन मेरे ढोलना सांसों में तेरे सरगमे है अब रात दिन तुझे ही बेचैनियों में पाएगा दिल। सांसों में तेरे सरगमे है अब रात दिन तुझे ही सरखोशी तेरी धड़कनों में चलती है, मेरी जागती निगाहों में ख्वाहिश तेरी ही सजती है। मेरे ख्याल में हर पल तेरे ख्याल शामिल है, लम्हे जुदाइयों वाले मुश्किल बड़े ही मुश्किल है। ओ पिया नि सा नि सा नि सा नि सा धनि 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 पद 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 गम पद नि सा नि सा नि सा नि सा नि सा धनि 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 पद 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 गम पद नि सा 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 नि धनि 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 गम पद नि द पद नि द पद नि सा गम पद नि द पद नि द पद नि सा गम पद नि द पद पम गम ग सा नि धनि सा गम ग सा गम गम पद नि सा गम पद नि द पद पम धनि 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 गम पद नि द पद गम पद नि द पद गम पम गम ग रे सा रे सा नि धनि सा द धनि नि सा सा ग ग म ग सा सा ग ग म म ध धनि ध धनि सा ग धनि धनि सा नि धनि द पम ग सा ग म धनि सा नि द पम ग म ग रे सा ग म धनि सा नि द पम ग म ग रे सा नि सा ग म धनि सा नि द पम ग म ग रे द धनि नि सा सा ग ग नि नि सा सा ग ग म सा सा ग ग म म ध ध ग ग म म ध धनि ग म ध धनि नि सा सा ध धनि नि सा सा ग मेरे ढोलना सुन मेरे प्यार की धुन मेरे ढोलना थैंक यू Wow, it was a mind-blowing performance. Over to the boys. Hello again, guys. Where's the Josh? Don't you think the stage is a bit calm right now? Now I'm going to introduce you to some guys who don't just dance, but they basically will own the stage for the next couple of minutes. Are you ready? Now I have Aryan and his team to enthrall us with their dance performance. Give them a big round of applause. 1, 2, 3, 4. ಹೊಸ ಬೆಳಕು
What you people are doing? ಇದಲ್ಲ ಅದು ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಪಥವೇರುತ್ತ ಆಕಾಶದಲ್ಲಿ ಓಡಾಡೋಣ, ಅಕ್ಕದಿಂದ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ मजा नहीं आ रहा है। Run it down, the sun is up, so run it down on what I love. वर्तमान आंखों का धोखा, भूत सीखने का मौका है, भविष्य उम्मीदों की नौका है, आज मेरा सलीब से How was the performance? Didn't I say you they would own the stage? Give them another big round of applause, please. Wow, wow, wow. Wasn't it an amazing performance? Did they blow your minds off? For real? How's the Josh? ಎಂತ ಮರರೆ ಜೋಶ್ ಎಲ್ಲ ಅಂತ ಕಾಣ್ತದೆ. Wow, wow, wow. So let's continue with another performance from Sakshi of PCMC2. Let's give her a big applause, please. 0. तुझे खल गई मेरी बेपरवाही खल गई, मोहतरमा
भी हमें देखे वो कहता रहे कि आज शेर खुल गए, घर के रास्ते खुले, अब तो हम बिल्कुल गए, आए ऐसी छोड़ में कि जो भी हमें देखे वो कहता रहे कि आज शेर खुल गए। What a beautiful performance it was. Let's give her a big round of applause. Now let us welcome one more energetic and vibrant dance of EBSC girls, and let's give them a big round of applause and cheer them up. ਨਖਰੋਂ ਬਦਾਮੀ ਇੱਕ ਲਾਟ ਵਰਗੀ, ਕਿੰਨੇ ਸੀ ਮੈਂ ਦੇਖਿਆ ਹਲਾਕ ਕਰ ਗਈ, ਕਿੰਨਿਆਂ ਦੇ ਦਿਲਾਂ ਤੇ ਚਲਾ ਗਈ ਹਾਰੀਆਂ, ਜਦੋਂ ਜਾਂਦੀ ਜਾਂਦੀ ਮੇਰੇ ਨਾਲ ਗੱਲ ਕਰ ਗਈ, ਕਰਦੀ ਸੀ ਪਤਾ ਹੱਥ ਉੱਤੇ ਟਾਈਮ ਦਾ, ਦੂਰ ਜਾਂਦੀ ਦੇਖ ਮੇਰਾ ਦਿਲ ਸਹਿਮਦਾ, ਕਹਿੰਦੀ ਮੈਨੂੰ ਮੇਰੇ ਕੋਲੋਂ ਹੱਥ ਜਾ ਛਡਾ ਕੇ ਹੁਣ ਜਾਂਦੇ ਹੋ ਗਏ 9:45, ਓਏ ਹੋਏ ਨੀ ਤੂੰ ਸੋਹਣੀ ਬਾਲੀ ਕਰਦਾ ਦਿਲ ਮਿਲਣ ਨੂੰ ਕਾਲੀ, ਕਾਤੋਂ ਤੂੰ ਡਰਦੀ ਕੁੜੀਏ ਲਾ ਲਈ ਮੇਰੇ ਨਾਲ ਜੇ ਯਾਰੀ। ਕਰਦਾ ਕਮਾਲੀ ਬਿੱਲੀਆਂ ਬਲੌਰੀ ਅੱਖਾਂ ਕਰਦੇ ਸਵਾਲ, ਤੇਰੇ ਮਟਕ ਮਟਕ ਨੀ ਤੂੰ ਹਿਰਨੇ ਦੀ ਚਾਲੀ, ਗੱਲਾਂ ਦੀ ਲਾਲੀ ਨੇ ਤਾਂ ਕੀਤੇ ਬੁਰੇ ਹਾਲ। तेरी सुपर डुपर कमरिया, हाथ में डाले हाथ बजेंगे सारी रात, आज मिला है हमको सुपर सुपर सांवरिया, दाएं से थोड़ा बाएं से हो आज हिला दे सारी दुनिया, जब देखूं बना दी लाल पीली अखियां, जब देखूं बना दी लाल पीली अखियां, मैं नहीं डरता भले ही काटो अखियां, मैं नहीं डरता भले ही काटो अखियां। Pop, 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 pop it, pop like this, make it knock, 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 knock like this. Oh my God! It was a fantastic performance. Thank you guys. Thank you everyone. Inshara, do you know that our juniors are waiting for the next performance? Yes, Sanvi, I know that. You know, the more Josh is on the seniors. They're still waiting for next performance. No. Are you ready, guys? Okay, let's start our next performance. So I welcome second PCMC girls to rock on the stage. Are you ready?
ನಮ್ಮೋಡ ಹೇ ಹೇ ಡ್ರಮ್ಬಿಟ್ಟೆ ಎನ್ನ கடி குடிக்கானா பொட்டு கொட்டித்து ஆட்டி அடித்து தடி கருக்கானா கூட்டு குடித்து பாட்டு பாடித்து செடி மறக்கானா பாட்டல் இல்லக்கா மாடத்தை பாபா பரடு காரா பஜ்ஜி பக்கோடா அடுத்து பாடித்து கௌச்சின மாடானா ஜோரு பாட்டு ஜோரு பாட்டு ஜோரு பாட்டு ஆட்டு ஆடனா வெகுற மேல பெட்டிக்கிட்டனா ஜோரு பாட்டு ஆட்டு ஆடனா வெகுற மேல பெட்டிக்கிட்டனா. Thank you friends for your marvelous performance. Are you excited for the next dance? Inno Josh. So let's welcome the boys on the stage, please. రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾಳಲ್ಲಾರೆ. ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು.
ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಮಾಮ ಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮ ಮಜಾ ಮಾಡು ಕಾಲೇಜ್ ಲೈಫಿಗೊಂದು ನೆನಪಿನ ಪ್ಯಾಕೆಟ್ ಮಜಾ ಮಾಡು ಮಾಮ ಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮ ಮಜಾ ಮಾಡು ಈ ಏಜ್ ಟೋಟಲಲ್ಲಿ ಉಳಿಯೋ ಪ್ರಾಫಿಟ್ ಮಜಾ ಮಾಡು ಕ್ಲಾಸಲ್ಲಿ ಲೆಕ್ಚರು ಬೋರಾದ್ರೆ ಪಿಕ್ಚರು ಊರ್ ಮೇಲೆ ಊರ್ ಬಿಟ್ಟು ಗೋಲಿ ಮಾರೋ Just give another mic. Samit. What a marvelous dance, guys. Yeah, that was a beautiful performance. By the way, Nishan, do you know creative people can sing, it seems? What creative people can sing? I just thought they were bathroom singers. Hey, no, definitely not. And you see, which song it might be, can you guess? I know, but I'm not gonna say it to you. I tell you don't know in front of the crowd. What I will know happen? the song, it's at the tip of my tongue, but I won't tell it to you. Any guesses, crowd? You are worse at guessing than me, guys. Wait for the surprise. Pranav and Samvit will sing a song. Hello. Yo, boys. We sing a song. Sloop song. Pop song. Rhythm, correct? Wide is maintain, please. Wide is distance moon color white background night color black wide is wide is white skin girl heart black eyes meet my future dark wide is wide is ಓಕೆ ಮಾಮ ಆ್ಯಕ್ಚುಲಿ ಸ್ನ್ಯಾಪ್ಸ್ ಆಗ್ತದೆ ನೋಟ್ಸ್ ಆಗ್ತದೆ ಪಾಪ 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 ಸಿರಿ ಅವಸಿ ಶುಭ ಮಾಮ ರೆಡಿ ಹೇ 1 2 3 change over mama. Okay mama, now tune changer. Kaila glass. Oh, only English ala. Hand glass.
voices of voices. Wide is Kolaveri, Kolaveri, Kolaveri. 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 Hey Anirudh, what do you think about the song? Wow, that was awesome. It left me speechless, guys. I think whether Spotify should look for a new job or what. How's the Josh, crowd? We can't hear you. Louder. Louder, guys. Yeah. That's great. Thank. Oh wow, it was a wonderful performance, isn't it, guys? Now, wait, it's not the end of the program. Let's welcome the EBSC girls to rock on the stage. झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा కథలెన్నో చెప్పారు కవితల్ని రాశారు కాలాలు దాటారు యుద్ధాలు చేశారు ప్రేమలో తప్పు లేదు ప్రేమలో కథలెన్నో చెప్పారు కవితల్ని రాశారు కాలాలు దాటారు యుద్ధాలు చేశారు ప్రేమలో తప్పు లేదు ప్రేమలో साया जब से मिला तेरा साया भाया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 जैसे आया जब से है यार तू आया छाया बन के है प्यार तू छाया लाया सपने हजार तू लाया ऐसे ऐसे हाँ ऐसे 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 pa' que mi gata prenda los motores. Súmale mambo pa' que mi gata prenda los motores. Súmale mambo pa' que mi gata prenda los motores. Que se preparen que lo que viene es pa' que le den. Duro. Mamita, yo sé que tú no te me vas a quitar. Duro. Lo que me gusta es que tú te dejas llevar. Duro. Todos los weekends ella sale a vacilar. Duro. Mi gata no para de janguear porque ella le gusta la gasolina. Dame más gasolina. Como le encanta la gasolina. Dame más gasolina. தோள வச்சு மேல கட்டி அறற நாக்க முக்க நாக்க முக்க நாக்க முக்க அறற நாக்க முக்க 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 அறற நாக்க முக்க நாக்க முக்க நாக்க முக்க நாக்க முக்க நாக்க सोते हो दे Hey guys, you enjoyed it? Whoa, seems like you enjoyed a lot, it seems, right? ಎಂತ ಮಾರ್ರೆ ಹೆಂಗುಂಟು ಜೋಶು So, the mic will be held by the boys from next. ಕಿಟಕಿಲೇ
Are you guys ready for a dance? Now we have Prithvi and his team for a dance that will make you fly away. So stay glued to your seat and wear your seat belts right now. Yeah. धड़क चिक तुम धड़कन बोले जब तू छत पे आए, नैन लड़ा के तुझसे मन मंदिर में जिंगल बेल हो जाए। तुम धड़क चिक तुम धड़कन बोले जब तू छत पे आए, नैन लड़ा के तुझसे मन मंदिर में जिंगल बेल हो जाए। तेरा हसीन चेहरा आहा मेरे लबों से निकला वहाँ, ढूंढ गूगल पे जाके मिलेगा मजनू मेरे जैसा कहा। पूरी पलटन के साथ लेके बारात बलमा ये तेरा नाचे जिंग 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 नाचे जिंग 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 चेहरे का रंग खिल गया, बिछड़ा हुआ आज कोई उसको मिल गया। कैसे मिल गया, आओ मिल गया, हमने काटो लिया। हवा हवा है हवा, खुशबू लगा दे, हाँ प्लीज को बता दे, उसका पता दे, जरा मुझको बता दे, मैं उससे मिलूंगा, बार मिला दो यार मिला दे, यार मिला दे। Do you know what this proves, guys? This proves that not everyone is born to be still. Some are born to shake things up with their dance. Give another round of applause for this dance. Coming next are the dancers who are going to light fire to the stage. But don't worry, fire extinguishers are at the standby. And your safety is our priority. So, please get ready for a dance by Aryan and team. బంటూ గానికి 22, బస్తా
మూతిల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందు సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమామ సుక్కదాగక చక్కరొచ్చెర్రో శ్రీమందమ్మావ చిక్కలెక్క దుంకుతుండెరో ఆ సందమావ చుక్కి జారి సిక్కుకుందిరో నాదిల్లుకు మావ రాములో రాముడా నన్నాగం చేసిందిరో రాములో రాముడా నా పానం తీసిందిరో రాములో రాముడా నన్నాగం చేసిందిరో రాములో రాముడా నా పానం తీసిందిరో ಬಾರೆ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬ ಕಿಲ ಕಿಲ ಮಜಾ ಬಾ రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గచ్చ కడితే నిద్రపోదు నిండు రాత్రి ಆ ಕುರ್ಚಿನಿ ಮಾಡ್ಕೋಬೇಕಿ How was the dance? Yeah, that was a wonderful dance by Aryan and his team. It made me also to dance at the backstage. Now, Handing over to the girls. It was a wonderful performance. Do you guys have any idea about the next performance? ಇಷ್ಟೊತ್ತು ಆಗದಿಂದ PCMC ಅವರು ಮಾಡ್ತಿದ್ದಾರೆ ಕಾಮರ್ಸ್ ನೋಡು ಅವ ಬೇಕಲ್ವಾ ಸೊ ಈಗ ಅವರ ಆಗದಿಂದ ಕಾಯ್ತಿದ್ದಾರೆ ಎದ್ದು ಬಿದ್ದು ಪ್ರಾಕ್ಟೀಸ್ ಮಾಡ್ತಾರಂತೆ ಏನ್ ಪ್ರಾಕ್ಟೀಸ್ ಮಾಡ್ತಾರಂತೆ ನೋಡೋಣವಾ ಬರ್ಲಿ ಜೋರಾದ ಚಪ್ಪಾಳೆ ಬಂಧುಗಳೇ ಭಗಿನಿಯರೇ ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಒಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಓದಿಯಿಂದ ಬಂದರು ಮನುಜರು ರಿವರ್ಸು ಹೊರಟರು ಕುಡುಕರು ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ ಕುಡಿದ್ ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ ಬಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯ್ಯಾರು ನಮ್ದೇ ಡ್ಯಾನ್ಸ್ ಫ್ಲೋರು
ಇದಲ್ಲ ಅದು ಮಾಮಿ ಸಚ್ ಕತ್ತಲ್ ಥಿರ ಟಚ್ ಕತ್ತಲ್ ಕದರಿಲ್ದರ ಕೂಡ ನಮ್ಮ ಹುಡುಗರ ಓಡಾಡಲ್ಲ ಇನ್ನಾನಿರ್ತೀನ ಒಮ್ಮೆರ ನಕ್ಕು ಬಿಡವ್ವ ಕೆನ್ನಿಯ ಕಚ್ಚು ಬಿಡವ್ವ ಇಲ್ಲ ತ್ರಾಸಕ್ಕತ್ತಿ ಜೀವಕ್ಕೆ ತ್ರಾಸಕ್ಕತ್ತಿ याकाकते त्रासू याकाकते वर्तमान आंखों का धोखा भूत सीखने का मौका है भविष्य उम्मीदों की नौका है आज मेरा संगीत से अन्ना बात चाहिए अपनी देख देखना अपनी वो अपनी कूद 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 अन्ना बोले यारों मिला ना फुले Thank you guys. It was an energetic performance. ಅಲ್ಲ ಆಗ್ತಿಂದ ಎಲ್ಲರದು ಡ್ಯಾನ್ಸ್ ನೋಡಿ ನಂಗೂ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತದೆ. ಸೊ ಈಗ ನಾವೊಂದು ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಮಾಡಿದೀವಿ. ಈಗ ನಿಮ್ಮ ಮುಂದೆ ಬರ್ತಿದ್ದೇವೆ ಸೆಕೆಂಡ್ ಇಯರ್ ಲೋಕಲ್ಸ್ ಅಂದ್ರೆ ಡೇ ಸ್ಕಾಲರ್ಸ್ ಆಫ್ EBSC. ತ್ರಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ತ್ರಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣಲು ತೆಲಿಪುನ ಮರ್ಲು ಯಾನ ಅರೆ ಹೋ ಗಯ ನಾ ದೀವಾನಾ ಬಲ ನಲಿಪುನ ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಸಂತಸದ ಈ ಶುಭ ಗಳಿಗೆ ನಂಗಾದೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರರು ಬೇಕನ ತರಗೆ ನಮ್ಮ ಊರ ಸಿಂಗಾರ ಹಾಡು ಈ ಭೂಮಿಡ ಬಂಗಾರ ಪೊಳೆಂಡು ನನಲಾಗ ಪಾಡದು ನಲಿಪುನ ಸಮಯ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣಡು ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ എന്റെ അമ്മയുടെ ചുമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് ബ്രാൻഡി കുപ്പി എന്റെ അമ്മ കുടിച്ചു തീർത്തേ എന്റെ അമ്മയുടെ ചുമക്കി കമ്മൽ എന്റെ പെൺ കട്ടോണ്ട് പോയേ എന്റെ പെണ്ണ് ബ്രാൻഡി കുപ്പി എന്റെ അമ്മ കുടിച്ചു തീർത്തേ ഇവിടൊരു ചാകരയും വേലകളിയും ഒത്തു വന്നപ്പോൾ ചിലരുടെ തോർത്തുകീറിപ്പോയ കാര്യം ഓർത്തു പോകവേ അലകടൽ കാറ്റിനു നീ കാതുകുത്താൻ പാടുവിടേണ്ട സഹചര സേനാപതി വീര മടുകാമലോലുവാ എന്റെ മേട ചിമക്കി കമൽ എന്നെ പങ്കട്ടോണ്ട് പോയേ എന്റെ പന്റെ ബ്രാൻഡി കുപ്പി എന്റെ അമ്മ കുടിച്ചു തീർത്തേ എന്റെ മേട ചിമക്കി കമൽ എന്റെ പങ്കട്ടോണ്ട് പോയേ എന്റെ പന്റെ ബ്രാൻഡി കുപ്പി എന്റെ അമ്മ കുടിച്ചു തീർത്തേ